ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಕೀಚಕನ ಸಂಹಾರವಾದ ಮೇಲೆ ಒಳ್ಳೆ ಅವಕಾಶ ಸಿಕ್ಕಿತು ಅಂತ ಹೇಳಿ ಕೌರವರು ವಿರಾಟ ರಾಜನ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಅಲ್ಲಿರುವ ಗೋಸಂಪತ್ತುಗಳನ್ನು ಅಪಹಾರ ಮಾಡಬೇಕು ಅಂತ ಸಂಚು ಹಾಕ್ತಾರೆ. ಒಂದು ಕಡೆಯಿಂದ ಸುಶರ್ಮನಿಗೆ, ತ್ರಿಗರ್ತ ದೇಶದ ರಾಜ, ಆ ಸುಶರ್ಮನಿಗೆ ಹೇಳ್ತಾರೆ, ನೀನು ದಕ್ಷಿಣ ದಿಕ್ಕಿನಿಂದ ಗೋಗ್ರಹಣವನ್ನು ಮಾಡು. ಅವನು ಹೋಗ್ತಾನೆ, ಯುದ್ಧವಾಡ್ತಾನೆ. ಅವನ ಜೊತೆಗೆ ಯುದ್ಧವಾಡುವುದಕ್ಕೆ ಧರ್ಮರಾಜ, ಭೀಮ, ನಕುಲ ಸಹದೇವರು ವಿರಾಟ ರಾಜನಿಗೆ ಸಹಾಯ ಮಾಡುವುದಕ್ಕೆ ಹೋಗ್ತಾರೆ. ಅವರೆಲ್ಲ ಆಚೆ ಹೋದರು. ಊರಿನಲ್ಲಿ ಯಾರೂ ಇಲ್ಲ, ಬಲಿಷ್ಠರು ಯಾರೋ ಬೇಕಲ್ಲ ಊರಲ್ಲಿ. ಇನ್ನೊಂದು ಕಡೆಯಿಂದ ಏನೋ ಆಪತ್ತು ಬಂದರೆ, ಆತಂಕ ಬಂದರೆ ಪರಿಹಾರ ಮಾಡುವುದಕ್ಕೆ ಯಾರೂ ಇಲ್ಲ. ಆದರೂ ಉತ್ತರ ಕುಮಾರ ಒಬ್ಬನಿದ್ದಾನೆ. ಅವನು ಹುಡುಗ, ಸಣ್ಣವನೇ, ಬಹಳ ಏನು ವಯಸ್ಸಾದವನಲ್ಲ, ಚಿಕ್ಕವನೇ. ಚಿಕ್ಕವನಿಗಿಂತಲೂ ಅವನಿಗೆ ಪರಾಕ್ರಮ ಬಹಳ ಇಲ್ಲ. ಅವನ ಮೇಲೆ ಬಿಟ್ಟು ಹೋಗಿದ್ದಾರೆ. ನೀನೆಲ್ಲ ನೋಡ್ಕೋ ಅಂತ. ನೋಡ್ಕೋ ಅಂತ ಹೇಳಿದಾನೋ ಬಿಟ್ಟಾನೋ ಅಂತೂ ಹೋದ. ಯುದ್ಧಕ್ಕೆ ಹೋಗಬೇಕು ರಾಜ ಹೋದ. ಸುಶರ್ಮನ ಜೊತೆಗೆ ಯುದ್ಧವಾಡಿ ಎಲ್ಲ ಆಕಳಗಳನ್ನು ತಿರುಗಿ ತರ್ತಾ ಇದ್ದಾರೆ. ಆಚೆ ಸುಶರ್ಮನ ಜೊತೆಗೆ ಯುದ್ಧ ನಡೆದಿದೆ, ಈಚೆ ಕೌರವರು ಬಂದಿದ್ದಾರೆ. ವಿರಾಟ ರಾಜನ ಪಟ್ಟಣದ ಮೇಲೆ, ರಾಜ್ಯದ ಮೇಲೆ ಕೌರವರ ದಾಳಿ. ಮತ್ತೊಂದು ಕಡೆಯಿಂದ ಉತ್ತರ ಭಾಗದಿಂದ ಕೌರವರು ಆಕಳಗಳನ್ನು ಅಪಹಾರ ಮಾಡ್ತಾ ಇದ್ದಾರೆ. ಸುದ್ದಿ ಬಂತು, ಯಾತೇ ತ್ರಿಗರ್ತಾನ್ ಮಾತ್ಸೇತು, ಆ ಗೋಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು, ದುಶ್ಯಾಸನ, ಶಕುನಿ, ವಿವಿಂಶತಿ, ವಿಕರ್ಣ, ಚಿತ್ತಸೇನ, ದುಸ್ಸಹ, ದುರ್ಮುಖ, ಈ ಎಲ್ಲ ದೈತ್ಯರು ಅಲ್ಲಿ ಬಂದು ಅನೇಕರು ಯುದ್ಧವಾಡ್ತಾ ಇದ್ದಾರೆ. ಈ ಸಂದರ್ಭದೊಳಗೆ ಕುರಯಃ ಕಾಲಯಂತಿಚ, ಎಲ್ಲರೂ ಬಂದು ಸುದ್ದಿ ಹೇಳ್ತಾ ಇದ್ದಾರೆ. ಬಂದವರೇ ಬಂದು, ಬರೋರೇ ಬರೋರು. ಆಕಳು ಹೋಗ್ತಾ ಇವೆ, ನಮ್ಮ ಆಕಳು ಹೋಗ್ತಾ ಇವೆ. ಆಕಳು ಉಳಿತಾನೇ ಇಲ್ಲ. ಗವಾಧ್ಯಕ್ಷತ್ತು ಸಂತ್ರಸ್ತ ರಥಮಾಸ್ಥಾಯ ಸತ್ವರ, ಗೋಗಳ ಮುಖ್ಯಸ್ಥ ಯಾರು, ರಕ್ಷಕ, ಅವನು ಓಡಿ ಬಂದು ಹೇಳಿದ, ಯಾರೂ ಇಲ್ಲ, ಹಿರಿಯರಿಲ್ಲ, ದೊಡ್ಡವರಿಲ್ಲ, ರಾಜ ಇಲ್ಲ, ಮಂತ್ರಿ ಇಲ್ಲ, ಸೇನಾಪತಿ ಇಲ್ಲ, ಯಾರು ಆ ಗೋಗಳನ್ನು ರಕ್ಷಣೆ ಮಾಡೋರು, ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡುವವರು ಯಾರು, ನೋಡಿ ಬನ್ನಿ ಅಂತ ಹೇಳಿ ಕೂಗಾಡ್ತಾ ಇದ್ದಾನೆ. ಪ್ರತಿಜೇತುಂ ಸಮುತ್ತಿಷ್ಠ ಗೋಧನಂ ಕುರುವರ್ಧನ, ರಾಷ್ಟ್ರವರ್ಧನ. ಆಗ ದೃಷ್ಟ ಭೂಮಿಂಜಯಂ ನಾಮ ಪುತ್ರಂ ಮಾತ್ಸ್ಯಸ್ಯ ಮಾನಿನಂ, ಅಲ್ಲಿ ಆ ಭೂಮಿಂಜಯ ಅಂತ ಹೆಸರು ಅವನಿಗೆ ಇನ್ನೊಂದು ಹೆಸರು ಉತ್ತರ ಕುಮಾರ ಅಂತ. ಆ ಉತ್ತರ ಕುಮಾರನಿಗೆ ಬಂದು ಹೇಳ್ತಾ ಇದ್ದಾರೆ, ಉತ್ತರ ಕುಮಾರ, ನೀನು ರಾಜಪುತ್ರ, ನಿನಗೆ ಮಹಾ ಸಾಮರ್ಥ್ಯವಿದೆ, ಆದ್ದರಿಂದ ಕೌರವರೆಲ್ಲ ಬಂದಿದ್ದಾರೆ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಯುದ್ಧವಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ದಯವಿಟ್ಟು ನೀನು ಬಂದರೆ, ಮಾರ್ಗದರ್ಶನ ಮಾಡಿದರೆ, ಸೈನ್ಯವನ್ನು ತಗೊಂಡು ಬಂದರೆ ಆಗ ಏನಾದರೂ ಆಗತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಕೌರವರೆಲ್ಲ ಬಂದುಬಿಟ್ಟಿದ್ದಾರೆ ಈಚೆ ಅಂತ ಆಲೋಚನೆ ಹೇಳ್ತಾ ಇದ್ದಾನೆ. ಪ್ರತಿಜೇತುಂ ಸಮುತ್ತಿಷ್ಠ, ಎದ್ದು ನಿಲ್ಲು, ನಡಿ, ಏಳು, ಯುದ್ಧವಾಡು. ತ್ವಾಂವೈ ಪರಿಷದೋ ಮಧ್ಯೆ ಶ್ಲಾಘತೆ ಸ ನರಾಧಿಪ, ರಾಜ ನಿನ್ನನ್ನು ಬಹಳವಾಗಿ ವರ್ಣನೆ ಮಾಡ್ತಾನೆ, ಬಹಳ ವರ್ಣನೆ ಮಾಡ್ತಾನೆ. ಆದರೆ ನಿನ್ನ ಪರಾಕ್ರಮವನ್ನು ನಾವು ನೋಡಿಲ್ಲ. ಬಾ, ನಿನ್ನ ಪರಾಕ್ರಮವನ್ನು ತೋರಿಸಿ. ಪುತ್ರೋ ಮಮಾನುರೂಪಶ್ಚ ಶೂರಶ್ಚೇತಿ ಕುಲೋದ್ವಹ, ತಸ್ಯ ತತ್ ಸತ್ಯಮೇವಾಸ್ತು ಮನುಷ್ಯೇಂದ್ರಸ್ಯ ಭಾಷಿತಂ. ಆ ರಾಜ ಹೇಳುವ ಮಾತು ಸತ್ಯವಾಗಲಿ, ನೀನು ದಯವಿಟ್ಟು ನಡಿ, ಯುದ್ಧಕ್ಕೆ ಬಾ ಅಂತ ಹೇಳಿ ಕರೀತಾನೆ. ಆಗ ಮಹಾಜನ ಸಮಕ್ಷಂತು ಸ್ತ್ರೀಣಾಂ ಮಧ್ಯೆ ವಿಶೇಷತಃ ಬೇಕಾದಷ್ಟು ಜನ ಸೇರಿದ್ದಾರೆ.
ವೈಶ್ಯರು, ಬ್ರಾಹ್ಮಣರು, ಶೂದ್ರಾದಿಗಳು ಹಾಗೂ ಅಂತಃಪುರದ ಸ್ತ್ರೀಯರು, ಎಲ್ಲ ಸ್ತ್ರೀಯರ ಮಧ್ಯದಲ್ಲಿ ವಿಶೇಷವಾಗಿ ಅವನು ತನ್ನ ಬಡಾಯಿಯನ್ನು ಹೇಳ್ಕೊಳ್ಳೋ ಅವನ ಸ್ವಭಾವ. ಯಾವಾಗಲೂ ಹೆಣ್ಮಕ್ಕಳ ಹತ್ರ ನಾನು ಹಾಗೆ, ನಾನು ಹೀಗೆ, ನನ್ನಂಥ ಪರಾಕ್ರಮ, ನನ್ನಿಂಥ ಪರಾಕ್ರಮ. ಪುರುಷರಲ್ಲಿ ಅವನಿಗೇನು ಪರಾಕ್ರಮ ಇಲ್ಲ, ಸ್ತ್ರೀಯರಲ್ಲಿ ಹೇಳ್ಕೊಳ್ಳೋದಕ್ಕೆ ಪರಾಕ್ರಮ ಬೇಕಾದಷ್ಟಿದೆ, ಹೇಳ್ಕೊತಿರ್ತಾನೆ. ಸ್ತ್ರೀ ಮಧ್ಯೆ ಉಕ್ತಸ್ತೇನಾಸೌ ವಾಕ್ಯಂ ತೇಜ ಪ್ರವರ್ಧನಂ ಅಂತಃಪುರೇ ಶ್ಲಾಘಮಾನ ಇದಂ ವಚನಮಬ್ರವೀ. ಎಲ್ಲ ಸ್ತ್ರೀಯರಿದ್ದಾರೆ, ಇವನೊಬ್ಬನೇ ಪುರುಷ ಉತ್ತರ ಕುಮಾರ. ಆ ಗವಾಧ್ಯಕ್ಷ ಏನು ಬಂದಿದ್ನೋ ಒಬ್ಬವ, ಅವನಷ್ಟು ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದ್ದಕ್ಕೆ ಹಿಗ್ಗಿ ಬಿಟ್ಟ. ಹಿಗ್ಗಿ ಇವನೇನಂತಾನೆ, ನಾನು ಏನು ಬೇಕಾದ್ದು ಮಾಡಬಲ್ಲೆ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಅಂತಂದ್ರೆ ಅಸಾಧಾರಣವಾಗಿದೆ. ಅಂಥ ಇಂಥ ಶಕ್ತಿಯಲ್ಲ, ಅಂಥ ಸಾಮಾನ್ಯ ವ್ಯಕ್ತಿಯಲ್ಲ ನಾನು, ಮಹಾಪರಾಕ್ರಮವಿದೆ ನನಗೆ. ಆದರೆ ಏನು ಮಾಡೋದು, ವೇಳೆ ಹೊತ್ತು ಬಂದಾಗ ಮಾಡಬೇಕಾಗತ್ತೆ. ಆದರೆ ಏನು ಛೇ, ನಮ್ಮಪ್ಪ ಬುದ್ಧಿ ಇಲ್ಲ ಅವನಿಗೆ, ಎಲ್ಲ ಸೈನ್ಯ ತಗೊಂಡು ಹೋಗಿದ್ದಾನೆ, ಬಿಡ್ಲಿ, ಸೈನ್ಯ ಬೇಕಾಗಿಲ್ಲ, ನಾನೊಬ್ಬನೇ ಸಾಕು. ಆ ಕೌರವರನ್ನ ಸುಲಭವಾಗಿ ಚುಟಿಕೆ ಹಾರಿಸೋದ್ರೊಳಗೆ ಅವರನ್ನು ಒಬ್ಬೊಬ್ಬರನ್ನ ಹಾರಿಸಿ ಬಿಡ್ತೀನಿ ನಾನು. ಏನವನು ಭೀಷ್ಮ, ಕರ್ಣ, ಕೃಪ, ದ್ರೋಣ, ಏನೂ ಅಲ್ಲ, ಒಂದು ಬಾಣ ಹಾಕಿದ್ರೆ ಸಾಕು ಅವರು ಸತ್ತೋಗ್ತಾರವರು. ಆದರೆ ನನಗೆ ಸಾರಥಿ ಇಲ್ಲ. ಯಾರು ಸಾರಥಿ ಇಲ್ಲದೆ ಇದ್ದದ್ದಕ್ಕೆ ನನಗೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಸಾರಥಿ ಇದ್ದಿದ್ರೆ ನಾನು ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಗಾನ್ ಅಂತ ಧೈರ್ಯವಾಗಿ ಹೇಳ್ತಾ. ಯದಿಮೇ ಸಾರಥಿ ಕಶ್ಚಿತ್ ಭವೇತ್ ಅಶ್ವೇಷು ಕೋವಿದ ತಮೇವ ನಾಧಿಗಚ್ಛಾಮಿ. ನೋಡ್ತಾ ಇದ್ದೀನಿ, ಯಾರೂ ಇಲ್ಲ ಸಾರಥಿ. ಯಾವ ಸಾರಥಿನೂ ಇಲ್ಲ, ಏನ್ ಮಾಡ್ಲಿ ನಾನು? ನಮ್ಮಪ್ಪನಿಗೆ ಬುದ್ಧಿ ಬೇಕು. ರಾಜ್ಯ ಅಂತಂದ್ಮೇಲೆ ಕೆಲವು ಸಾರಥಿಗಳು, ಕೆಲವು ಸೇನಾಪತಿಗಳು ಹೀಗೆಲ್ಲ ಇಟ್ಟು ಹೋಗ್ಬೇಕು. ಅದೆಲ್ಲ ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ರೆ ಏನ್? ನೋಡಿ ಪರಿಸ್ಥಿತಿ ಏನಾಗಿದೆ. ನಾನು ಇಷ್ಟು ಸಮರ್ಥ್ಯ, ಬೇಕಾದಷ್ಟು ಶಕ್ತಿ, ಸಾಮರ್ಥ್ಯ, ಬಲ ಇದ್ರೂ ಸಾರಥಿ ಇಲ್ಲದೆ ಇದ್ದದ್ದಕ್ಕೆ ಸುಮ್ಮನೆ ಮನೆಯಲ್ಲಿ ಕೂತಿರ್ಬೇಕಾಗಿದೆ ಹೆಣ್ಮಕ್ಕಳ ಜೊತೆಗೆ ಮಾತಾಡ್ತಾ. ಏನ್ ಪರಿಸ್ಥಿತಿ ಬಂತು ನನಗೆ ಅಂತ ಹೇಳಿ ಹೇಳ್ಕೊತ. ಅಂತಃಪುರೇ ಶ್ಲಾಘಮಾನ ಅಷ್ಟಾವಿಂಶತಿರತ್ತಂವ ಮಾಸಂವ ನೂನಮತ್ತತಃ. ಏನೇನು ಕಷ್ಟ ಇಲ್ಲ, 28 ದಿವಸ ಯುದ್ಧವಾಡ್ಲಿ, ನಾನೊಬ್ಬನೇ ಯುದ್ಧವಾಡ್ತೀನಿ. 28 ದಿವಸ, 30 ದಿವಸ ಯುದ್ಧವಾಡಿ, ಇಷ್ಟು ಸಾಮರ್ಥ್ಯವಿದೆ ನನಗೆ, ಏನು ಕಡಿಮೆ ಅಲ್ಲ ನಾನು. ಎತ್ತದಾಸೀನ್ ಮಹಾಯುದ್ಧಂ ತತ್ರಮೇ ಸಾರಥಿರ್ಹತಃ. ಹಿಂದಕ್ಕೊಮ್ಮೆ ನಾನು ಹೀಗೆ ಯುದ್ಧವಾಡಿದ್ದೆ. ಆ 30 ದಿವಸದ ಯುದ್ಧದಲ್ಲಿ, ತಿಂಗಳ ಯುದ್ಧದಲ್ಲಿ ನನ್ನ ಸಾರಥಿ ಸತ್ತೋದ. ಹಾಗಾಗಿ ಆ ಸಾರಥಿ ಸತ್ತೋದದ್ದಕ್ಕೆ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ, ನಿರುಪಾಯನಾಗಿ ಕೂತಿದ್ದೀನಿ. ದುರ್ಯೋಧನ, ವಿಕರ್ಣ, ಕರ್ಣ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಸುಲಭವಾಗಿ ನಾವು ಅವರನ್ನು ಸಂಹಾರ ಮಾಡ್ತಿದ್ದೆ. ಯದಹಂ ತತ್ರ ನಾಭವಂ. ಅವರೆಲ್ಲ ಎಲ್ಲಿ ಪರಾಕ್ರಮ ತೋರಿಸ್ತಾರಲ್ಲ, ಅವು ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು, ಭೀಷ್ಮ ಹೀಗೆ ಪರಾಕ್ರಮ ತೋರಿಸಿದ್ರು. ಎಲ್ಲಿ ಪರಾಕ್ರಮ ತೋರಿಸಿದ್ರು? ನಾನಿದ್ದೇನಲ್ಲಿ ಇಲ್ಲ, ನಾನಿಲ್ಲದೆ ಇದ್ದಲ್ಲಿ ಅವರು ಪರಾಕ್ರಮ ತೋರಿಸ್ಯಾರೆ. ನಾನಿಲ್ಲದೆ ಇದ್ದಲ್ಲಿ ಪರಾಕ್ರಮ ತೋರಿಸ್ಯಾರೆ, ನಾನಿದ್ದಲ್ಲಿ ತೋರಿಸಂತ ಹೇಳೋರಿಗೆ ಭೀಷ್ಮಾಚಾರ್ಯ ಹೋಗಿ ಹೇಳು. ನಾನಿಲ್ಲದೆ ಇದ್ದಲ್ಲಿ ಅವರೇನು ಪರಾಕ್ರಮ ತೋರಿಸ್ತಾರೆ? ಆದ್ದರಿಂದ ಅವರಿಗೆ ಸಾಮರ್ಥ್ಯ ಇಲ್ಲ, ನನಗೆ ಬೇಕಾದ ಶಕ್ತಿ. ಕಿನ್ನು ಪಾರ್ಥೋರ್ಜುನ ಸಾಕ್ಷಾತ್ ಇತಿ ಮೌಸ್ಯಂತಿ ಮಾಂಪರೆ. ಏನಾದರೂ ನಾನು ಹೋದರೆ, ಯುದ್ಧವಾಡ್ಲಿಕ್ಕೆ ಶುರು ಮಾಡಿದರೆ ನನ್ನ ಎದುರಿಗಿದ್ದವರು ಏನನ್ನಬೇಕು? ಅರ್ಜುನನೇ ಬಂದನೇನೋ ಅಂತ ಅನ್ನಬೇಕು, ಅರ್ಜುನನೇ ಬಂದನೇನೋ ಅಂತ ಅಂದು ಬಿಡಬೇಕು. ಅಷ್ಟು ನನ್ನ ಸಾಮರ್ಥ್ಯನೇ ಅಷ್ಟು ಭಾರಿ. ತಸ್ಯ ತದ್ವಚನಂ ಶ್ರುತ್ವಾ ಸ್ತ್ರೀಷು ಚಾತ್ಮ ಪ್ರಶಂಸನ. ಎಲ್ಲ ಹೆಣ್ಣು ಮಕ್ಕಳನ್ನ, ಅಬಲೆಯರನ್ನೆಲ್ಲ ಕೂಡಿಸಿಕೊಂಡು ಅಬಲಿಷ್ಠನಾಗಿರತಕ್ಕ ಈ ವ್ಯಕ್ತಿ ತನ್ನಂತಾನು ಹೊಗಳಿಕೊಳ್ಳತಕ್ಕ ಮಾತನ್ನ ದ್ರೌಪದಿ ಕಿವಿಗೆ ಕೇಳಿಸಿಕೊಂಡು, ದ್ರೌಪದಿ ದೇವಿಗೆ ಕಿವಿಗೆ ಬಿತ್ತು. ಸ್ತ್ರೀಷು ಚಾತ್ಮ ಪ್ರಶಂಸನಂ ನಾಮರ್ಷಯತ ಪಂಚಾಲಿ ಬೀಭತ್ಸೋ ಪರಿಕೀರ್ತನ. ನಾನು ಯುದ್ಧ ಮಾಡಿದರೆ ನಾನು ಅರ್ಜುನ ಅಂತ ನನ್ನನ್ನು ತಿಳಿದು ಬಿಡ್ತಾರೆ ಜನ ಅಂತಂದದ್ದು ಸಹನೆ ಆಗಲಿಲ್ಲ. ಎಲ್ಲಿ ಅರ್ಜುನ, ಎಲ್ಲಿ ಉತ್ತರ ಕುಮಾರ? ಪ್ರಬಬ್ಬಿಯಲ್ಲಾಗಿ ಇವನ ಹೆಸರು ಬಂದುಬಿಡ್ತು.
ಮಹಾಪುಕ್ಕನಾಗಿದ್ರೆ ಉತ್ತರ ಕುಮಾರ ಅಂತ ಹೆಸರು ಬಂತು. ಭಾರೀ ಪುಕ್ಕ, ಅಂಥವನಿಗೆ ಉತ್ತರ ಕುಮಾರ ಅಂತ ಹೆಸರು ಬಂತು. ಅಂಥ ಉತ್ತರ ಕುಮಾರ ಅರ್ಜುನನಿಗೆ ತಾನು ಸಮಾನ ಅಂತ ತೋರಿಬಿಡುತ್ತಾನೆ ಜಗತ್ತಿನಲ್ಲಿ ಅಂತಂತಾನಲ್ಲ. ಏನಿದು? ಸಹನೆ ಆಗಲಿಲ್ಲ. ಸಹನೆಯಾಗದೆ ಅವಳಂತಾಳೆ, ಶುತ್ವಾತದರ್ಜುನೋ ವಾಕ್ಯಂ ಉತ್ತರೇಣ ಪ್ರಭಾಷಿತಂ. ಬೃಹನ್ನಳ ಬಂದು ಸೈರಂಧ್ರಿಗೆ ಹೇಳ್ತಾಳೆ, ಸೈರಂಧ್ರಿ ಹೋಗಿ ಹೇಳು, ಬೃಹನ್ನಳ ಇದ್ದಾಳೆ, ಅವಳಿಗೆ ಸಾರಥ್ಯ ಚೆನ್ನಾಗಿ ಬರ್ತದೆ, ಆದ್ದರಿಂದ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಚಿಂತೆ ಇಲ್ಲ ಅಂತ ಹೇಳು. ಸಾರಥಿ ಇಲ್ಲ ಅಂತ ಕುಂಟ ನೆವ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾನಲ್ಲ, ಹಾಗೆ ನೆವ ಹೇಳೋದು ಬೇಡ. ಬೃಹನ್ನಳ ಚೆನ್ನಾಗಿ ಸಾರಥ್ಯವನ್ನು ಮಾಡ್ತಾಳೆ, ಆದ್ದರಿಂದ ಕರ್ಕೊಂಡು ಹೋಗ್ಲಿಕ್ಕೆ ಚಿಂತೆ ಇಲ್ಲ ಅಂತ ಹೇಳು ಅಂತ ಬೃಹನ್ನಳ ಅರ್ಥಾತ್ ಅರ್ಜುನ ಬಂದು ದ್ರೌಪದಿಗೆ ಹೇಳ್ತಾನೆ. ದ್ರೌಪದಿ ಬಂದು ಗಟ್ಟಿಯಾಗಿ ಹೇಳ್ತಾಳೆ, ಉತ್ತರ ಕುಮಾರರೇ, ತಾವು ಇಷ್ಟು ಉತ್ಸಾಹದಿಂದ ಯುದ್ಧವಾಡಬೇಕು ಅಂತ ತವಕದಿಂದ ಹೊರಟಾಗ ತಮಗೆ ಸಾರಥಿ ಇಲ್ಲ ಅಂತ ತಮಗೆ ಸಂಕೋಚವಾಗೋದು ಬೇಡ, ಬೇಡ ಬೇಡ, ಸರ್ವಥಾ ಬೇಡ. ನೋಡಿ, ಒಂದು ಕೆಲಸ ಮಾಡಿ, ಇಲ್ಲಿ ಬೃಹನ್ನಲ ಇದ್ದಾಳಲ್ಲ, ಷಂಢ, ಅವನು ನರ್ತನ ಮಾಡ್ತಾನಲ್ಲ, ಕಲಿಸ್ತಾನಲ್ಲ, ಅವನು ಚೆನ್ನಾಗಿ ಸಾರಥ್ಯ ಮಾಡ್ತಾನೆ, ನನಗೆ ಗೊತ್ತು. ಅವನು ನಮ್ಮ ಪಾಂಡವರಲ್ಲೇ ಇದ್ದ, ನಾನಿದ್ದನಲ್ಲಲ್ಲಿ, ಅಲ್ಲೇ ಇದ್ದ ಇವನು. ಪಾಂಡವರಲ್ಲಿದ್ದು ಸಾರಥ್ಯ, ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ, ಇನ್ನೇನು ಬೇಕಪ್ಪ? ಅರ್ಜುನನಂತಹ ಮಹಾಶೂರನಿಗೆ ಸಾರಥ್ಯವನ್ನು ಮಾಡಿದ ಮೇಲೆ ಇನ್ನೇನು ಬೇಕು? ಕ್ವಾಲಿಫಿಕೇಶನ್ ಬೇರೆ ಬೇಕಾ? ಇಲ್ಲ. ಆದ್ದರಿಂದ ಅವನು ಉತ್ತಮನಾದಂತಹ ಸಾರಥಿ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಚಿಂತೆ ಇಲ್ಲ, ತಯಾರಿದಾನ. ಬೇಕಾದ್ರೆ ಹೇಳು ಅಂದ್ರೆ ಹೇಳ್ತೇನೆ. ಇಷ್ಟೇ ಅಲ್ಲ, ಖಾಂಡವ ವನವನ್ನು ದಹನ ಮಾಡಿದನಲ್ಲ, ಆಗ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದವನೇ ಇವನು. ಏನಂತೀಯ? ಅಂದಮೇಲೆ ಇಂಥ ಸೈರಂಧ್ರಿಯಂತಹ ಬೃಹನ್ನಲೆಯಂತಹ ಸಾರಥಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಭಾರಿ ಭಾರಿ. ಸಾಚೋದಿತ ತದಾಹ್ಯೇನಂ ಅರ್ಜುನೇನ ಶುಚಿಸ್ಮಿತ ಪಾಂಚಾಲಿ ಚ ತದಾಗಮ್ಯ ಉತ್ತರಾಯ ನಿವೇಶನಂ. ಪಾಂಚಾಲಿ ದ್ರೌಪದಿ ದೇವಿ ಸಾಕ್ಷಾತ್ತಾಗಿ ಉತ್ತರ ಕುಮಾರನ ಹತ್ರ ಮಾತಾಡೋದಕ್ಕೆ ಸಂಕೋಚವಾಗಿ, ನಾನು ಮಾತಾಡಬೇಕೋ ಮಾತಾಡಬಾರದೋ, ಸುಮ್ಮನೆ ಮತ್ತೇನೋ ತಪ್ಪು ತಿಳಿಯೋದು ಬೇಡ ಅಂತ ಹೇಳಿ ಉತ್ತರ, ಅವನ ತಂಗಿ, ಉತ್ತರ ಕುಮಾರನ ತಂಗಿ, ಆ ತಂಗಿ ಕರೆದು ಹೇಳ್ತಾಳೆ, ತಂಗಿ, ಮಗು, ನಿಮ್ಮ ಅಣ್ಣನಿಗೆ ಹೇಳು, ಸಾರಥ್ಯವನ್ನು ಮಾಡಲಿಕ್ಕೆ ಬೃಹನ್ನಳ ಇದ್ದಾಳೆ ಅಂತ ಹೇಳು. ಹೇಳಿ ಯಾಳ ವರ್ಣನೆ ಮಾಡ್ತಾನೆ, ಎಲ್ಲ ಆಗ್ತದೆ. ಪುರಾಪಿ ಪಾರ್ಥಸ್ಸ ಸಾರಥಿಸ್ತದ ಏತೇನ ಮಾ ಸಾರಥಿನ ತದಾರ್ಜುನ ಸದೇವ ಗಂಧರ್ವ ಮಹಾಸುರೋರಗಾನ್. ದೇವಾಧಿದೇವತೆಗಳನ್ನು ಸೋಲಿಸಿ ಬಿಡ್ತಿದ್ದ ಈ ಸೈರಂಧ್ರಿ, ಯಾರಿವನ ಬೃಹನ್ನಲ ಅಂತ ಅನ್ನೋನು ಸಾರಥಿಯಾಗಿ ಸಿಕ್ಕಿದ್ರೆ. ಅಂಥ ಪರಾಕ್ರಮಿ ಅವನು, ಉತ್ತಮ ಸಾರಥಿ. ಆದ್ದರಿಂದ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಚಿಂತೆ ಇಲ್ಲ. ಸೈರಂಧ್ರಿ ಸಹಿತ ಉತ್ತರ ಭ್ರಾತುರಬ್ರವೀತ್. ಸೈರಂಧ್ರಿಯನ್ನು ಕರ್ಕೊಂಡು ಹೋಗ್ತಾಳೆ ದ್ರೌಪದಿಯನ್ನ. ಉತ್ತರ ಅಣ್ಣನ ಹತ್ರ ಹೋಗ್ತಾಳೆ. ಹೋಗಿ ಅಣ್ಣನಿಗೆ ಹೇಳ್ತಾಳೆ, ಅಣ್ಣ, ಸಾರಥಿ ಇಲ್ಲ ಅಂತ ನೀನು ನಾರಾಜಾಗಬೇಡ, ನೀವು ಸೈರಂಧ್ರಿ ಬೃಹನ್ನಳ ಇದ್ದಾಳೆ, ಅವಳನ್ನು ಕರ್ಕೊಂಡು ಹೋಗು. ಶಿಕ್ಷಿತ ಇಶಾಹಿ ಸಾರಥ್ಯೆ, ಸಾರಥ್ಯವನ್ನು ಮಾಡಲಿಕ್ಕೆ ಒಳ್ಳೆ ಅವಳಿಗೆ ಬರುತ್ತಂತೆ, ಎಲ್ಲ ಗೊತ್ತಂತೆ, ಆದ್ದರಿಂದ ಅವರನ್ನು ಕಳ್ಕೊಂಡು ಹೋಗ್ಲಿಕ್ಕೆ ಚಿಂತೆ ಇಲ್ಲ. ಅವನಂತಾನೆ, ಉತ್ತರ, ನಿನಗೆ ನಂದೊಂದು ವ್ರತ ಗೊತ್ತಿಲ್ಲ, ನಿನಗೆ ನನ್ನ ವ್ರತ ಗೊತ್ತಿಲ್ಲ, ನನ್ನ ನಿಯಮ ಗೊತ್ತಿಲ್ಲ. ನಾನು ಸ್ತ್ರೀಯರ ಜೊತೆಗೆ, ಸ್ತ್ರೀ ಪುರುಷರ ಜೊತೆಗೆ, ಷಂಡರ ಜೊತೆಗೆ ನಾನು ಮಾತಾಡೋದಿಲ್ಲ. ಏನ್ ಮಾಡಲಿ? ಷಂಡರ ಜೊತೆಗೆ ಮಾತಾಡೋದಿಲ್ಲ. ಆದ್ದರಿಂದ ಈ ಬೃಹನ್ನಲ ಇವನು ಷಂಡ, ಅವನ ಜೊತೆಗೆ ನಾನು ಹೆಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಬಾ ಸಾರಥ್ಯ ಮಾಡು ಅಂತ ನಾನು ಹೇಳ್ಬೇಕು, ಹೇಳಬಾರದು. ಸಾರಥ್ಯವನ್ನು ಮಾಡ್ತಾ ಇರುವಾಗ ಈಚೆ ಹೋಗು ಆಚೆ ಹೋಗು ಅಂತ ಹೇಳಬೇಕಾಗತ್ತೆ. ನಾನು ಹೇಗೆ ಮಾತಾಡಲಿ? ನಾನು ವ್ರತ, ನಾನು ರಾಜಪುತ್ರ, ನಾನು ಮಾತಾಡುವುದಿಲ್ಲ. ಇಲ್ಲದೆ ಇದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ. ತಲೆ ತಿರುಗಿತು ದ್ರೌಪದಿ ದೇವಿಗೆ. ಕೌರವರು ಬಂದಾರೆ, ಪ್ರಾಣ ಹೋಗತ್ತೆ, ಆಕಳುಗಳನ್ನು ಅಪಹಾರ ಮಾಡ್ತಾ ಇದ್ದಾರೆ, ರಾಜ್ಯದ ಮಾನ ಹೋಗತ್ತೆ. ಇಲ್ಲಿ ಇಂಥ ಅರ್ಜುನನಂಥ ಸಾರಥಿ ಸಿಕ್ಕಾನೆ, ಇವನು ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕೆ ಹೆದರಿ ಏನೇನೋ ನಿಮಿತ್ತಗಳನ್ನು ಹೇಳ್ತಾ ಇದ್ದಾನೆ, ಇವನು ಮುಟ್ಟಾಳ ಮೂರ್ಖ ಅಂತ ಹೇಳಿ ಬಾಯಿಗೆ ಬಂದಾಗ ಬೈತಾಳೆ. ಹೇಳ್ತಾಳೆ, ಭಯಕಾಲೇತು ಸಂಪ್ರಾಪ್ತೆ ನವ್ರತಂ ನಾವ್ರತಂ ಪುನಃ. ಆಪತ್ತು ಬಂದಿದೆ, ಆಗ ಭಯಕಾಲದಲ್ಲಿ
ವ್ರತ, ನಂದೊಂದು ವ್ರತ, ನಿಂದೊಂದು ವ್ರತ, ನಾನು ಮಾಡುವುದಿಲ್ಲ, ನಾನು ಮಾಡ್ತೀನಿ, ನಂದು ಹಾಗೆ ನಿಯಮ, ನನ್ನ ಹೀಗೆ ನಿಯಮ. ಇದೇನು ಉತ್ತರ ಕುಮಾರ ನೀನು ಮಾತಾಡ್ತಾ ಇದ್ದಿ? ತಪ್ಪಿದೆ. ಭಯಕಾಲ ಬಂದಾಗ ಯಾವ ವ್ರತಗಳೂ ಇಲ್ಲ, ಯಾವ ಅವ್ರತಗಳೂ ಇಲ್ಲ. ನಾನು ಮಾಡುವುದಿಲ್ಲ ಅಂತಂತಕ್ಕದ್ದಲ್ಲ, ನಾನು ಇದನ್ನೇ ಮಾಡ್ತೀನಿ ಅಂತಕ್ಕದ್ದಲ್ಲ. ಭಯಕಾಲ ಬಂದಾಗ ಏನಿರುತ್ತೋ ಅದನ್ನು ಮಾಡಿ ಮುಗಿಸ್ಬೇಕು. ಮಾತಾಡಲೇಬೇಕು ನೀನು ಷಂಡನ ಜೊತೆಗೆ. ಷಂಡನಾದ್ರೆ ಏನಾಯ್ತು? ಮಾತಾಡ್ಬೇಕು ನೀನು. ಇತಿ ಧರ್ಮವಿದ ಪ್ರಾಹುಸ್ತಸ್ಮಾದ್ ವಾಚ್ಯ ಬೃಹನ್ನಲ. ನಿನ್ನ ತಂಗಿ ಉತ್ತರ ಹೇಳಿದ್ಲು ಅಂತಂದ್ರೆ ಅವನು ಮಾಡ್ತಾನೆ, ಸಾಕು. ಅಷ್ಟಾದ್ರೂ ಸಾಕು, ಅವನು ಕರ್ಕೊಂಡು ಹೋಗಿ ಸಾಕು. ಅವನೆಲ್ಲ ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ ಅವನು. ಸಾರಥ್ಯ ಒಂದೇ ಅಲ್ಲ, ಏನ್ ಬೇಕು ಎಲ್ಲ ಕೆಲಸ ಮಾಡಿ ಕೊಡ್ತಾನೆ. ಹೋಗ್ ಕರ್ಕೊಂಡೋಗವನನ್ನ. ಆಯಿತು ಅಂತ ಹೇಳಿ ಸಾ ಪ್ರಾದ್ರವತ್ ಕಂಚಲ ಮಲ್ಯಧಾರಿಣಿ ಜ್ಯೇಷ್ಠೇನ ಭ್ರಾತ್ರ ಸಹಿತ ಯಶಸ್ವಿನಿ ಓಡಿ ಹೋಗಿ ಉತ್ತರ ಹೋಗಿ ಬೃಹನ್ನಲ ಅರ್ಜುನನಿಗೆ ಹೇಳ್ತಾಳೆ, ಅರ್ಜುನ ಬೃಹನ್ನಲ ನೀನು ಬರಬೇಕಂತೆ, ಸಾರಥ್ಯವನ್ನು ಮಾಡಬೇಕಂತೆ, ನಮ್ಮಣ್ಣ ಹೋಗ್ತಾ ಇದ್ದಾನೆ ಯುದ್ಧಕ್ಕೆ, ನೀನು ಬರಬೇಕು ಅಂತ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಳ್ತಾನೆ. ಪಾರ್ಥ ಸಮಯಭ್ಯ ಭಾಷತ ಕಿಂತೆ ಮುಖಂ ಸುಂದರಿಣ ಪ್ರಸನ್ನಂ ಮಾಚಕ್ಷ ಶೀಘ್ರಂ ಮಮ ಚಾರುಹಾಸಿನಿ. ಯಾಕೆ ದುಃಖ ಪಡ್ತಾ ಇದ್ದಿ? ಇಷ್ಟೇನು ಆಪತ್ತು ಬಂದಿದೆ? ಇಲ್ಲಿಲ್ಲ. ಆಪತ್ತು ಅಂತಂದ್ರೆ ಸಾರಥ್ಯ ಮಾಡೋದಷ್ಟೇ ಕೆಲಸ ಅಲ್ಲ, ಯುದ್ಧಕ್ಕೆ ಹೋಗ್ಬೇಕಾಗಿದೀಗ. ಕೌರವರು ಬಂದಿದ್ದಾರೆ, ಆದ್ದರಿಂದ ಯುದ್ಧಕ್ಕೆ ಹೋಗ್ಬೇಕು. ಇಷ್ಟೇ ತಾನೇ? ಅದಕ್ಕೆ ಯಾಕೆ ಇಷ್ಟು ಯೋಚನೆ? ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಿಮ್ಮಣ್ಣ ಇದ್ದಾನಲ್ಲ, ಸಮರ್ಥ ಇದ್ದಾನೆ. ನಾನು ಸಾರಥಿಯಾಗಿರ್ತೀನಿ, ಒಳ್ಳೆ ಸಮರ್ಥ ಅಣ್ಣ ನಿಮ್ಮ ಅಣ್ಣ ಉತ್ತರ ಕುಮಾರ. ಯುದ್ಧ ಮಾಡ್ತಾನೆ, ಎಲ್ಲ ಕೌರವರು ಸತ್ತು ಹೋಗ್ತಾರೆ. ನೀನು ಯಾಕೆ ಯೋಚನೆ ಮಾಡಿ? ಗೆದ್ದು ತರ್ತಾನೆ ನಿಮ್ಮಣ್ಣ. ಆದ್ದರಿಂದ ಯೋಚನೆ ಬೇಡ. ನಮತ್ಕೃತೆ ದ್ರಕ್ಷಸಿ ತತ್ಪುರಂ ಪ್ರಿಯೇ ವ್ಯವಯಸ್ವತಂ ಪ್ರೇತಮತೇರ್ ಮಹಾಭಯಂ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಉತ್ತರ ಕುಮಾರನ ಹತ್ರ ಹೋಗಿ ರಥವನ್ನು ಕಟ್ಟಿ ತ್ವಯಾ ಸಾರಥಿನಾ ಪಾರ್ಥ ಖಂಡವೇ ಅಗ್ನಿಮತರ್ಪಯತ. ಅಲ್ಲಯ್ಯ ಅನ್ನಲ್ಲ, ನೀನು ಸಾರಥಿಯಾದಾಗ ಅರ್ಜುನ ಖಾಂಡವ ಪ್ರಸ್ಥವನ್ನು ದಹನ ಮಾಡಿದನಂತೆ, ಅಂಥ ನೀನು ಭಾರೀ ಸಾರಥಿಯಂತೆ. ಸೈರಂಧ್ರಿ ಹೇಳ್ತಿದ್ಲು, ನೀವೆಲ್ಲರೂ ಅಲ್ಲೇ ಇದ್ರಂತಲ್ಲ ಒಂದೇ ಸಲ ಪಾಂಡವರಲ್ಲಿದ್ದಾಗ ನಿನ್ನ ಪರಾಕ್ರಮಗಳನ್ನೆಲ್ಲ ನೋಡಿದಾಳಂತೆ ಇವಳು ಸೈರಂಧ್ರಿ. ಆದ್ದರಿಂದ ಸಾರಥ್ಯ ಮಾಡ್ತೀಯಾ? ಏನ್ ಬರೋದಿಲ್ಲ ಸ್ವಾಮಿ, ಸ್ವಲ್ಪ ಏನೋ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು. ತಪ್ಪಾದ್ರೆ ನೀವು ತಿದ್ದಬೇಕು, ಮತ್ತೆ ನನಗೆ ಗೊತ್ತಿಲ್ಲ, ನನಗೆ ಬರುವುದಿಲ್ಲ, ಸ್ವಲ್ಪ ಮಾಡ್ತೀನಿ ನಾನಷ್ಟೇ ಅಂತ ಹೇಳಿ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ. ಇಲ್ಲಿಲ್ಲ, ದೇವೇಂದ್ರನಿಗೆ ಮಾತಲಿ ಸಾರಥಿ, ಜಮದಗ್ನಿ ಋಷಿಗಳಿಗೆ ಸುಮಹ ಸಾರಥಿ, ಪರಮಾತ್ಮನಿಗೆ ಕೃಷ್ಣನಿಗೆ ದಾರುಕ ಸಾರಥಿ, ರಾಮದೇವರಿಗೆ ಸುಮಂತ್ರ ಸಾರಥಿ, ಸೂರ್ಯನಿಗೆ ಅರುಣ ಸಾರಥಿ. ಆದರೆ ಈ ಎಲ್ಲ ಸಾರಥಿಗಳು ಕೂಡ ಬೃಹನ್ನಲೆಗೆ ಸಮಾನರಾದವರಲ್ಲ ಅಂತ ಸೈರಂಧಿ ನಿನ್ನನ್ನ ಬಹಳ ಪ್ರಶಂಸೆ ಮಾಡಿದ್ದಾಳೆ. ಆದ್ದರಿಂದ ನಿನ್ನಂಥ ಸಾರಥಿ ಯಾರೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾಳೆ. ಆದ್ದರಿಂದ ನಿನ್ನ ಸಾರಥ್ಯ ಒಂದ್ಸಲ ಅನುಭವಿಸಬೇಕು ಅಂತ ನನಗಾಗಿದೆ. ಯುದ್ಧವಾಡೋದಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ. ಬಾ, ನಡಿ ಹೋಗೋಣ. ಕಾಶಕ್ತಿರ್ಮಮ ಸಾರಥ್ಯಂ ಕರ್ತುಂ ಸಂಗ್ರಾಮ ಮೂರ್ಧನಿ. ಎಲ್ಲೋ ಅಲ್ಲಿ ಇಲ್ಲಿ ಹೋಗೋದಕ್ಕೆ, ಸುಮ್ಮನೆ ಊರಿಗೆ ಹೋಗಿ ನಿಧಾನಕ್ಕೆ ಹೋಗಿ ಬರೋದಕ್ಕೆ ನನಗೇನೋ ಶಕ್ತಿ ಇದ್ದೀತು. ಯುದ್ಧದ ಸಂದರ್ಭದಲ್ಲಿ ನನಗೆ ಸಾರಥ್ಯ ಮಾಡ್ಲಿಕ್ಕೆ ಬರುವುದಿಲ್ಲ. ನೀನೇನೋ ಅಂತಿ, ಅವಳು ಹೇಳ್ತಾಳೆ, ಪ್ರಯತ್ನ ಮಾಡ್ತೀನಿ, ನಡಿ ಹೋಗೋಣ, ತಯಾರಾಗ. ಹಾ ಸರಿ, ಹಾಗಾದ್ರೆ ಕವಚ ಹಾಕೋಬೇಕು. ಸೈರಂಧಿ ಬೃಹನ್ನಲ ಅಲ್ಲಿ ಬಾಣ ಬಿಡ್ತಾರೆ. ಬಾಣ ಬಿಟ್ಟಾಗ ದೇಹಕ್ಕೆ ಸಾರಥಿಗಳನ್ನು ಕೊಂದು ಬಿಡ್ತಾರೆ. ಅದಕ್ಕೆ ಕವಚ ಹಾಕೋಬೇಕು. ಕಬ್ಬಿಣದ ಕವಚ ಹಾಕೊಂಡು ಕೂತ್ಕೋಬೇಕು. ಓ, ಕಬ್ಬಿಣದ ಕವಚನ ಇರ್ತದ ಇಲ್ಲಿ ನಿಮ್ಮಲ್ಲಿದೆಯಾ? ನಾ ಹಾಕೋಬೇಕಾ? ಭಾರ ಹೊರಲಿಕ್ಕೆ ನಂಗೆ ಆಗ್ಬೇಕಲ್ಲ ಅಷ್ಟು ಕಬ್ಬಿಣದ ಕವಚವನ್ನ ಅಂತ. ಕ್ಷಿಪ್ರಂ ತನುತ್ರಂ ಪರಿಧತ್ ಸ್ವಭಾನುಮತ ಅಭೀಕ್ಷಮಾಹುಸ್ತವ ಕರ್ಮ ಪೌರವಂ ಸ್ತ್ರೀಯ ಪ್ರಶಂಸಂತಿ ಮಮಾದ್ಯ ಚಂತಿಕೆ. ರಣೇಶೌರ್ಯಂ ಬೃಹನ್ನಲ ಹೇಳ್ತಾಳೆ, ಯದ್ಯಸ್ತಿ ಚ ರಣೇಶೌರ್ಯಂ ಶಕ್ಯ ಸ್ಯಾದ್ವಿಶತಂ ವದ ಅಹಂ ತ್ವಾಂ ಅಭಿಗಚ್ಚಾಮಿ ಯತ್ತತ್ವಂ ಯಾಸಿ ಯತತ್ರ ಹೋ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರ್ತೀನಿ. ಶೌರ್ಯ ಇದೆಯಲ್ಲ ನಿನಗೆ, ಪರಾಕ್ರಮವಿದೆಯಲ್ಲ, ಸಾಕು. ನಿಮ್ಮ ಪರಾಕ್ರಮದಿಂದ ನಾನು ಗೆದ್ದು ಬಿಡ್ತೇನೆ, ನನಗೇನು ಚಿಂತೆ ಇಲ್ಲ ಅಂತ ಹೇಳಿ ತಮಾಷೆ ಮಾಡ್ತಾ ಮಾತಾಡ್ತಾ ಇದ್ದಾನೆ. ಉತ್ತರಾಯ ಪ್ರಮುಖತಃ ಸರ್ವಂ ಜಾನನ್ ಅರಿಂದಮಃ.
ಎಲ್ಲ ಗೊತ್ತು, ಆದರೂ ತಮಾಷೆ ಮಾಡ್ತಾ ಇದ್ದಾನೆ. ತಮಾದದಾನಂ ಪ್ರಮದಾ ಜಹಾಸಿರೆ, ಆ ಕವಚವನ್ನ ಉಲ್ಟಾ ಸುಲ್ಟಾ ಕೈಯಲ್ಲಿ ಹಾಕೊಂಡ, ಮೇಲೆ ಹಾರಿಸಿ ಮೇಲಿನಿಂದ ಹಾಕೋತಾನೆ, ಬನಿಯನ್ನು ಹಾಕೊಂಡ. ಎಲ್ಲರೂ ಕೊಳ್ಳಂತ ನಗುತ್ತಾರೆ. ತನಗೇನೂ ಬರುವುದಿಲ್ಲ ಅಂತ ತೋರಿಸ್ತಾನೆ. ಕವಚ ಅಂದ್ರೆ ನೋಡಿಲ್ಲ, ಹಾಕೊಳ್ಳೋದು ಗೊತ್ತೇ ಇಲ್ಲ. ಎಲ್ಲರೂ ನಗುತ್ತಾರೆ. ವೀರಪುರುಷರ ಮಡದಿಯರೆಲ್ಲ ತಮ್ಮ ಗಂಡಂದರು ಹಾಕೊಂಡದ್ದನ್ನು ನೋಡಿದ ಆ ಸ್ತ್ರೀಯರು ಅರ್ಜುನ ಹಾಕೊಳ್ಳಿಕ್ಕೆ ಬರದೇ ಇದ್ದದ್ದನ್ನು ನೋಡಿ ನಗುತ್ತಾ ಇದ್ದಾರೆ. ಬೃಹನ್ನಲ ನಾಟಕ ಮಾಡ್ತಾ ಇದ್ದದ್ದನ್ನ, ತಮಾಷೆ ಮಾಡ್ತಾ ಇದ್ದದ್ದನ್ನ ಸತ್ಯ ಅಂತ ತಿಳ್ಕೊಂಡು ಅಪಹಾಸ ಮಾಡ್ತಾರೆ. ಹ್ಯಜ್ಞಾತವತ್ಸರ್ವ ಕುರು ಪ್ರವೀರ ಸಮ್ಯಕ್ ಪ್ರಜಾನನ್ನಪಿ ಸತ್ಯ ವಿಕ್ರಮ. ಅಜ್ಞಾತರಂತೆ, ಏನು ಗೊತ್ತಿಲ್ಲದವರಂತೆ ಆ ಬೃಹನ್ನಲ ವರ್ತನೆ ಮಾಡ್ತಾ ಇದ್ದಾರೆ. ಊರ್ಧ್ವಂ ಕ್ಷಿಪನ್ ವೀರತರೋಭ್ಯಧಾರಯತೆ, ಮೇಲಿಂದ ಹಾಕೋಬೇಕು ಅಂತಂತಾನೆ ಕವಚವನ್ನ. ಹೇಗೆ ಹಾಕಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಹಾಕಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಏವಂ ಪ್ರಕಾರಾಣಿ ಬಹೂನಿ ಕುರುವತಿ ತಸ್ಮಿನ್ ಕುಮಾರ್ಯ ಪ್ರಮದಾ ಜಹಾಸಿರೆ. ಎಲ್ಲ ಹೆಣ್ಣು ಮಕ್ಕಳು ಜೋರಾಗಿ ನಗುತ್ತಾರೆ. ನೈವೋತ್ತರ ಪರ್ಯಭವದ್ ಧನಂಜಯಂ. ಇಷ್ಟಾಯ್ತು. ರಥದಲ್ಲಿ ಕೂತ್ಕೊಂಡ್ರು. ಅಥಾಸ್ಯ ಶೀಘ್ರಂ ಸಮೀಕ್ಷೆ ಪ್ರಸಮೀಕ್ಷೆ ಯೋಜಯದ್ ರಥೇ. ಅವನ ವೇಗವಿದೆ ಅಂತನ್ನುವುದಕ್ಕಾಗಿ ಇವನು ವೇಗದಿಂದ ಕುದುರೆಯನ್ನ ಕೂಡಿಸಿದ, ಲಗಾಮಗಳನ್ನು ಹಾಕಿದ, ಅದನ್ನು ಕಟ್ಟಿ ರಥವನ್ನು ನಡೆಸೋದಕ್ಕೆ ತಯಾರಾದ, ಸಿದ್ಧನಾದ. ಆಯುಧಾನ ಚ ವೈ ತತ್ರ ರಥೋಪಸ್ಥೆ ಚ ಸನ್ಯಸತ್. ಅಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲಿರ್ತಕ್ಕಂಥ ಧನುಸ್ಸು ಬಾಣಗಳೇನಿತ್ತೋ ಅದನ್ನ 1-2 ಸೆಟ್ಟು ಅಷ್ಟನ್ನು ಇಟ್ಕೊಂಡ. ಅವು ಆಟಿಗೆದಿರ್ತಾವ, 10-12 ರೂಪಾಯಿ ಪ್ಲಾಸ್ಟಿಕ್ ಬರುವುದಿಲ್ಲ, ಅಂಥದ್ದನ್ನು ತಂದು ಅದನ್ನು ಇಟ್ಕೊಂಡು ನಡಿ ಯುದ್ಧಕ್ಕೆ ಹೋಗೋಣ, ಕೌರವರ ಮೇಲೆ ಅವರನ್ನು ಅಪ್ಪಳಿಸಿ ಬರೋಣ ಏನಂತ ತಿಳಿದಿದ್ದಾರೆ. ಅಥೋತ್ತರಾಚ ಕನ್ಯಾಶ್ಚ ಸಖ್ಯಶ್ಚಾಬ್ರಮಂಸ್ತದ ಬೃಹನ್ನಲೆಗೆ ಹೇಳ್ತಾರೆ. ಬೃಹನ್ನಲ ಹೋದಾಗ ಕೌರವರು ಭಾರೀ ಶ್ರೀಮಂತರು. ಅವರು ಯುದ್ಧಕ್ಕೆ ಬರುವಾಗಲೂ ಕೂಡ ಭಾರಿ 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 ಬೆಲೆಬಾಳುವ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಆದ್ದರಿಂದ ಅವರೆಲ್ಲರ ಬಟ್ಟೆಯನ್ನು ಬಿಚ್ಕೊಂಡು ತಗೊಂಡು ಬಾ. ಆ ಸ್ಯಾಂಪಲ್ಗಳನ್ನು ನೋಡ್ಕೊಳ್ಳಿಕ್ಕೆ ಬರುತ್ತೆ, ಅಂಥ ಬಟ್ಟೆಗಳೇ ಸಿಗುವುದಿಲ್ಲ ನಮಗೆ. ಆದ್ದರಿಂದ ತಗೊಂಡು ಬರಬೇಕು ಅಂತ ಬೃಹನ್ನಲೆಗೆ ಹೇಳ್ತಾರೆ. ಉತ್ತರೇ ಹೇಳ್ತಾಳೆ. ಪಾಪ ಸಣ್ಣ ಹುಡುಗಿ ತಂಗಿ ಹೇಳ್ತಾಳೆ. ಬೃಹನ್ನಲೆಗೆ ಹೇಳಿದಾಗ ಬೃಹನ್ನಲೆ ಏನು ಉತ್ತರ ಕೊಡಬೇಕು? ಉತ್ತರ, ನೋಡಮ್ಮ ತಂಗಿ, ನಾನು ತಗೊಂಡು ಬರ್ತೀನಿ. ಉತ್ತರ ಕುಮಾರ ಗೆದ್ರೆ ತಗೊಂಡು ಬರೋದು ಖಾತ್ರಿ. ಅವನು ಗೆಲ್ಲಿಲ್ಲ ಅಂದ್ರೆ ನಾನೆಲ್ಲಿ ಹೋಗ್ಲಿ? ನನಗಾಗುವುದಿಲ್ಲ, ನನಗೆ ಭಯ. ಅಯ್ಯಯ್ಯೋ, ಕೌರವರ ಹೆಸರು ನಾನು ಎತ್ತೋದೇ ಇಲ್ಲ ನಾನು. ಅವನು ಗೆದ್ರೆ ಅವಶ್ಯವಾಗಿ ತಗೊಂಡು ಬರ್ತೀನಿ, ಚಿಂತೆ ಬೇಡ ಅಂತ ಹೇಳಿ ಅರ್ಜುನ ಮತ್ತೆ ಮಾತಾಡ್ತಾನೆ. ಆಯಿತು ಅಂತ ಹೇಳಿ ಸಿದ್ಧರಾಗ್ತಾರೆ. ಹಸನ್ ಪಾರ್ಥೋ ಮೇಘದೊಂದು ವಿನಿಸ್ವನಃ ಯದ್ಯುತ್ತರೋಯಂ ಸಂಗ್ರಾಮೆ ವಿಜಯಿಷ್ಯತಿ ಮಹಾರಥಾನ್. ಎಲ್ಲ ಅತಿರಥಿ ಮಹಾರಥಿಗಳನ್ನ ಈ ಉತ್ತರ ಕುಮಾರ ಸೋಲಿಸಿದರೆ ನಾನು ಅವಶ್ಯವಾಗಿ ಅದನ್ನು ತಕ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ. ಪ್ರದಕ್ಷಿಣಂ ಮಂಗಲಿನೊಭ್ಯ ಪೂಜೆಯನ್. ಪ್ರದಕ್ಷಿಣೆ ಹಾಕಿಕೊಂಡು ಎಲ್ಲರಿಗೆ ನಮಸ್ಕಾರ ಮಾಡಿ ಉತ್ತರ ಕುಮಾರ ಸಿದ್ಧನಾಗಿ ಹೊರಡ್ತಾನೆ. ಭಾರೀ ಪರಾಕ್ರಮದಿಂದ, ಏನ್ ಗೌರವ, ಏನ್ ಮರ್ಯಾದೆ. ಸರಾಜಧನ್ಯ ನಿರ್ಯಾಯ ವೈರಾಟಿ ರಕುತೋ ಭಯ. ಏನು ಭಯವಿಲ್ಲದವರಂತೆ ಹೋಗ್ತಾ ಇದ್ದಾನೆ. ಗಾಶ್ಚೈತಾಕ್ಷಿ ಪ್ರಮಾದಾಯ ಪುನರೇಶ್ಯಾಮ್ಯಹಂ ಪುರಂ. ಎಲ್ಲ ಆಕಳಗಳನ್ನು ಮರಳಿಸಿ ಕೌರವರನ್ನು ಸೋಲಿಸಿ ನಾನು ಊರಿಗೆ ಬರ್ತೇನೆ ಬೇಗನೆ ಅಂತ ಹೇಳಿದ. ಹೊರಟ. ಉತ್ತರ ಕುಮಾರ ಅರ್ಜುನ ಇಬ್ಬರು ಹೊರಟಿದ್ದಾರೆ. ಅವೈಕ್ಷತಾಮವಿತ್ರಸ್ತೌ ಕುರುಣಾಂ ಬಲಿನಾಂ ಬಲಂ. ದೊಡ್ಡದಾದ ಸೈನ್ಯವನ್ನು ನೋಡಿದರು. ಕರ್ಮಧರ್ಮ ಸಂಯೋಗಕ್ಕೆ ಆ ಸೈನ್ಯ ಎಲ್ಲಿ ಬಂದಿತ್ತು ಅಂದರೆ ಸ್ಮಶಾನದ ಹತ್ರ ಬಂದಿತ್ತು. ಮಧ್ಯದಲ್ಲಿ ಊರು, ಕೊನೆಗೆ ಸ್ಮಶಾನ, ಆಮೇಲೆ ದಂಡೆಗೆ ಆಚೆ ಅವರ ಸೈನ್ಯ. ಸ್ಮಶಾನ ಮಧ್ಯದಲ್ಲಿದೆ. ಸ್ಮಶಾನದ ಮೇಲೆ ಹಾದು ಹೋಗಬೇಕು. ಸ್ವಲ್ಪ ಸ್ಮಶಾನ ಎಡಗಡೆ, ಅದರ ಮೇಲೆ ಹಾದು ಹೋಗಬೇಕು ಅಂತನ್ನಿ. ಅಂಥ ಕಡೆಗೆ ಹೋಗಬೇಕಾಗಿದೆ. ಇವನೇನು ಮಾಡಿದ? ಇವನು ಆ ಸ್ಮಶಾನ ಕಡೆಗೆ ರಥ ಹೊಡಿಲಿಕ್ಕೆ ಶುರು ಮಾಡಿದ. ಉತ್ತರ ಕುಮಾರ ಡಬಡಬ ಅಂತ ಇದೆ. ಅದು 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 ಅಂತಾನವನು ತತ್ತರಿಸಿ ಬಿಡ್ತಾನೆ. ಅದು ಸ್ಮಶಾನ, ಅಲ್ಲಿ ಯಾಕೆ ಹೋಯ್ತಿ, ನಮ್ಮನ್ನು ಕರ್ಕೊಂಡು ಹೋಗ್ತಿ? ಭೂತ ಪ್ರೇತ ಪಿಶಾಚಗಳಿವೆ. ಇಲ್ಲಿಲ್ಲ, ಅಲ್ಲಿ
ಕೆಲಸ ಇದೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಬೇಡ ಅಂತಂತಾನೆ. ಶೂರವು ದದೃಶದ ಕುರು, ಕೌರವರನ್ನು ನೋಡ್ತಾನೆ, ಬೇಡ ಅಂತಂತಾನೆ. ಕಂಪಮಾನ ಶರೀರಶ್ಚ, ಆ ಸೈನ್ಯವನ್ನು ನೋಡಿದ, ಸೈನ್ಯವನ್ನು ನೋಡಿದ್ದೇ ನೋಡಿ ಕೈ ಕಾಲು ತಣ್ಣಗಾಯ್ತು ನೋಡಿ. ಕಂಪಮಾನ ಶರೀರಶ್ಚ, ಕೈ ಕಾಲು. ಕೀರ್ತನಕಾರರು ಏನು ವರ್ಣನೆ ಮಾಡ್ತಾರಲ್ಲ ಅದು ವಸ್ತುಸ್ಥಿತಿ ಹಾಗೆ ಇದೆ. ಇಲ್ಲಿ ವರ್ಣನೆ ಏನೂ ವ್ಯತ್ಯಾಸ ಇಲ್ಲ. ಕಂಪಮಾನ ಶರೀರಶ್ಚ, ಕೈ ಕಾಲ ನಡುಗ್ತಾ ಇದೆ ಆ ಕೌರವರ ಸೈನ್ಯವನ್ನು ನೋಡಿ. ಪಾರ್ಥಂ ವೈರಾಟಿನ ಬ್ರವೀತ್ ನೋತ್ಸಹೇ ಕುರುಭಿರ್ಯೋದ್ಧಂ, ಕೌರವರ ಜೊತೆಗೆ ಯುದ್ಧವಾಡ್ಲಿಕ್ಕೆ ನನಗಾಗುವುದಿಲ್ಲ. ನೋಡು 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 ನೋಡು, ನನ್ನ ಮೈ ರೋಮಾಂಚ ನೋಡು. ಇದು ಹೋಗ್ತಾನೆ ಇಲ್ಲ ರೋಮಾಂಚ, ಕಮ್ಮಿನೇ ಆಗ್ತಾ ಇಲ್ಲ. ನಾನು ಯುದ್ಧವಾಡ್ಲಿ ಆಗೋದಿಲ್ಲ ನನಗೆ, ತಿರುಗಿ ಹೋಗ್ತೀನಿ. ಬಹುಪ್ರವೀರ ಮತ್ಯುಗ್ರಂ, ಬಹಳ ಜನ ಯುದ್ಧ, ಒಬ್ರು ಯಾರಾದರೂ ಯುದ್ಧ ಪರಾಕ್ರಮರಿದ್ದಾರೆ ಅಂದ್ರೆ ಅವ್ರಿಗೊಂದು ಸ್ವಲ್ಪ ನಮಸ್ಕಾರ ಮಾಡಿದರೆ ಮೆತ್ತಗಾಗ್ತಾರೆ. 100 ಜನ ಪರಾಕ್ರಮಗಳಿದ್ರೆ ಯುದ್ಧ ಯಾರ ಜೊತೆಗೆ ಆಡೋದು? ಬಿಡ್ಲಿಕ್ಕಾಗೋದಿಲ್ಲ. ಬಹುಪ್ರವೀರಂ ಅತ್ಯುಗ್ರಂ, ದೇವತೆಗಳು ಯುದ್ಧವಾಡ್ಲಿಕ್ಕಾಗೋದಿಲ್ಲ ಅಂತ ಕೇಳ್ತಿದ್ದೆ. ಅವರ ಸೈನ್ಯವನ್ನು ನೋಡಿದ್ರೆ ಹೌದು ಅಂತ ಅನಿಸ್ತಾ ಇದೆ, ಭಯ ಬರ್ತಾ ಇದೆ. ಅರ್ಜುನ ತಿರುಗಿ ಹೋಗೋಣ ಅಂತಾನೆ. ಪ್ರತಿಯೋದ್ಧಂ ನ ಶೋಕ್ನೋಮಿ ಕುರು ಸೈನ್ಯಂ ಭಯಾನಕಂ, ಭಯಾನಕವಾಗಿದೆ ಕೌರವರ ಸೈನ್ಯ. ಆದ್ದರಿಂದ ನಾನು ಲಲಿತವಾದಂತಹ ಪ್ರತಿಮೆಗಳನ್ನು ಇಟ್ಕೊಂಡು ಯುದ್ಧವಾಡಿದ್ದು ಕಲ್ತಿದ್ದೀನಿ. ಈ ಭಯಾನಕವಾದಂತಹ ಕೌರವರ ಜೊತೆಗೆ ಯುದ್ಧವಾಡಿದ್ದು ನನಗೆ ಗೊತ್ತಿಲ್ಲ. ನಾನೇನು ಮಾಡಲಿ, ತಿರುಗಿ ಹೋಗ್ತೀನಿ. ಮನಪ್ರವ್ಯಥತೀವಮೆ, ಮನಸ್ಸಿಗೆ ಬಹಳ ದುಃಖವಾಗ್ತಾ ಇದೆ, ಡಬಡಬಾ ಅಂತ ಬೆಳೀತಾ ಇದೆ, ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಹೋಗಿಬಿಡ್ತೀನಿ. ಪರಿದೇವಯತೆ ಬಂದಹ ಸಾಕ್ಷ್ಯ ಸಕಾಶೆ ಸವ್ಯಸಾಚಿನಃ ತ್ರಿಗರ್ತನ್ಮೇ ಪಿತಾಯಾತಃ ಶೂನ್ಯೇ ವೈ ಪ್ರಣಿಧಾಯ ಮಾಂ. ತ್ರಿಗರ್ತ ದೇಶದ ರಾಜನ ಜೊತೆಗೆ ಯುದ್ಧವಾಡುವುದಕ್ಕಾಗಿ ನಮ್ಮಪ್ಪ ಹೋದ, ನನ್ನನ್ನು ಬಿಟ್ಟು ಹೋದ. ನನ್ನನ್ನೂ ಕರ್ಕೊಂಡು ಹೋಗಿದ್ದಾದರೆ ಎಷ್ಟು ಹಿತವಿರ್ತಿತ್ತು. ಅವರೆಲ್ಲ ಯುದ್ಧವಾಡ್ತಿದ್ರು, ನಾನು ಅವರ ಜೊತೆಗೆ ಇದ್ದು ಬಿಡ್ತಿದ್ದೆ, ಸುಖವಾಗಿರ್ತಿತ್ತು, ಏನು ಸಮಸ್ಯೆ ಇರಲಿಲ್ಲ. ಈಗ ನನ್ನನ್ನೊಬ್ಬನ್ನೇ ಬಿಟ್ಟು ಹೋಗ್ಯಾನೆ, ಈ ಕೌರವರ ಜೊತೆಗೆ ಎದುರಿಸುವ ಪರಿಸ್ಥಿತಿ ನನಗೆ ಬಂದಿದೆ. ಇದು ಎಂದೆಂದಿಗೂ ಬರಬಾರದು, ಯಾರಿಗೂ ಬರಬಾರದು. ಶೂನ್ಯವೈ ಪ್ರಣಿಧಾಯ ಮಾಂ ಸರ್ವಂ ಸೇನಾಂ ಉಪಾದಾಯ ನಮೇ ಸಂತೇಹ ಸೈನಿಕ. ಒಬ್ಬ ಸೈನಿಕ ಇಲ್ಲ, ಒಬ್ಬ ಸಹಾಯಕ ಇಲ್ಲ, ಏನ್ ಪರಿಸ್ಥಿತಿ ಇದು? ಅಹಮೇಕೋ ಮಾ ಬಹುನ್ ಬಾಲಃ, ನಾನು ಒಬ್ಬ, ಅವನು ಬಾಲಕ, ನಾನು ಸಣ್ಣ ಹುಡುಗ, ನಾನು ಅವರೆಲ್ಲರೂ ವೃದ್ಧರು, ಅವರೆಲ್ಲ ಪಳಗಿದವರು, ಕೃಷಿ ಮಾಡಿದವರು, ಮಹಾಪರಾಕ್ರಮಿಗಳವರು. ಏನ್ ಭೀಷ್ಮ, ಏನ್ ದ್ರೋಣ, ಏನ್ ಕರ್ಣ, ಏನ್ ಅಶ್ವತ್ಥಾಮ, ಏನ್ ಕೃಪಾ, ಏನ್ ದುರ್ಯೋಧನ, ಎಲ್ಲರೂ ಏನು ಅಂದ್ರೆ ಒಬ್ಬೊಬ್ಬರು ಅತ್ಯದ್ಭುತ. ಅಂಥವರ ಜೊತೆಗೆ ನಾನೇನು ಯುದ್ಧವಾಡ್ತೀನಿ? ಅಕೃತಕ್ಷಮ ನಿವರ್ತಯ ಬೃಹನ್ನಲೆ, ಯುದ್ಧ ಆಡ್ಲಿಕ್ಕೆ ಸಾಧ್ಯವಿಲ್ಲ, ತಿರುಗಿ ನಡಿ ಹೋಗೋಣ. ಆಗ ಅರ್ಜುನ ಅಂತಾನೆ, ಸಂಗ್ರಹಸ್ಯ ಪುನಸ್ತಂ ವೈ ಸರ್ವಲೋಕ ಸಮಾರಥ. ಸಂಪ್ರಹಸ್ಯ ನಗುತ್ತಾನೆ, ನಕ್ಕಂತಾನೆ, ನಯಮಾಂ ಕೌರವನ್ ಪ್ರತಿ, ಅಲ್ಲ ನೀನು ಹೋಗುವಾಗ ಕೌರವರನ್ನು ಕುರಿತು ನಮ್ಮ ರಥವನ್ನು ತೆಗೆದುಕೊಂಡು ಹೋಗು ಅಂತ ನನಗೆ ಆಜ್ಞೆ ಮಾಡಿದೆಯಲ್ಲ, ಮಾಡಿದ್ದನ್ನು ಮೊದಲು ಪಾಲನೆ ಮಾಡಿಬಿಡ್ತೀನಿ. ಮೊದಲು ಕೌರವರ ಎದುರಾಗಿ ಕರ್ಕೊಂಡು ಹೋಗ್ತೀನಿ, ನಿಲ್ಲಿಸ್ತೀನಿ, ಆಮೇಲೆ ನೋಡೋಣ. ತಿರುಗಿ ಹೋಗೋದು ಅಂದ್ರೆ ಆಮೇಲೆ ಮತ್ತೆ ತಿರುಗಿ ಬರೋಣ, ಇಲ್ಲಿಂದಿಲ್ಲೇ ತಿರುಗಿ ಹೋಗೋದಿಲ್ಲ. ಮೊದಲನೇ ಆಜ್ಞೆ ಏನು ನಿಂದು? ಕೌರವರ ಎದುರಲ್ಲಿ ಕರ್ಕೊಂಡು ಹೋಗು, ನಾನು ಕರ್ಕೊಂಡು ಹೋಗ್ತೀನಿ, ಬಸ್. ನೀನು ಬೇಡ ಅಂದ್ರೆ ಕೇಳೋದಿಲ್ಲ. ಆರ್ಡರ್ ಕೊಟ್ಟಿದ್ದಿ ಅಂತಂದ್ರೆ ಅದು ಆರ್ಡರ್ ಪೂರ್ಣ ಆಗೋದೆ, ಕರ್ಕೊಂಡೇ ಹೋಗ್ತೀನಿ ನಾನು. ನಿಶ್ಯಾಮಿತ್ವಂ ಮಹಾಬಾಹೋ ಮಾತ್ವಂ ಹಿ ವಿಮನಾಭವ. ದುಃಖ ಪಡಬೇಡ, ವೈಮನಸ್ಯ ಮಾಡ್ಕೋಬೇಡ, ಅಸಮಾಧಾನ ಮಾಡ್ಕೋಬೇಡ, ಭಯ ಪಡಬೇಡ, ನಡಿ ಹೋಗೋಣ. ಸ್ತ್ರೀ ಸಕಾಶೆ ಪ್ರತಿಜ್ಞಾಯ ಪುರುಷಾಣಂ ಹಿ ಶೃಣ್ವತ. ಪುರುಷರು ಕೇಳುವಾಗ, ಸ್ತ್ರೀಯರೆಲ್ಲ ನೆರೆದಾಗ ಅವರ ಮುಂದೆ ಜಂಬ ಕೊಚ್ಕೊಂಡು ಅಂಥ ಮಾಡ್ತೀನಿ ಇಂಥ ಮಾಡ್ತೀನಿ, ಎಲ್ಲಿ ಮಾಡ್ತಿ ತೋರಿಸು. ಹೆಣ್ಮಕ್ಕಳ ಮುಂದೆ ಮಾತಾಡ್ಲಿಕ್ಕೆ ಬರುತ್ತೆ, ಬುದ್ಧಿ ಇಲ್ಲ ನಿನಗೆ, ಯಾಕೆ ಮಾತಾಡಿದೆಯಲ್ಲಿ? ನಾನು ಹೋದೆ ಅಂದ್ರೆ ಅರ್ಜುನ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತಂದಿಯಲ್ಲ, ಇಲ್ಲಿ ಅಂತ ತಿಳ್ಕೋತಾರೆ, ನಿನ್ನ ಅರ್ಜುನ ಅಂತ ತಿಳ್ಕೋತಾರೆ. ಎಲ್ಲಿ ಅರ್ಜುನ? ನಾಹಂ ಶತ್ರುಂ ನಿರ್ಜಿತ್ಯ ಗಾಪ್ರಯಾತಂ ಪುರಂ ಪ್ರತಿ. ನಾನು ಊರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಅವರನ್ನು ಸೋಲಿಸಬೇಕು, ಆಕಳಗಳನ್ನು ತರಬೇಕು, ಆಮೇಲೆ ಊರು ಕಾಲಿಡಬೇಕು. ನಿನ್ನನ್ನು ಬಿಡುವುದಿಲ್ಲ, ನಾನು ತಿರುಗಿ ಬರುವುದಿಲ್ಲ.
ಕಾಮಂ ಹರಂತು, ರಾಯ ಆಕಳು ನಂದು, ನಿಂದಲ್ಲ. ಆಕಳು ತಗೊಂಡು ಹೋಗ್ಲಿ, ಆಯ್ತಾ? ನಾನು ಹೇಳಿನಿ, ನಾನು ರಾಜಪುತ್ರ, ನನಗೆ ಅಧಿಕಾರವಿದೆ, ಆದ್ರಿಂದ ಆಕಳನ್ನು ತಗೊಂಡು ಹೋಗ್ಲಿ ಅವರು. ಬೇಡ ನಮಗೆ ಆಕಳು ಬೇಡ, ರಾಜ್ಯ ಬೇಡ, ನಮಗೆ ಕೀರ್ತಿ ಬೇಡ, ನನ್ನಷ್ಟಕ್ಕೆ ನನ್ನ ಬಿಟ್ಬಿಡು, ನಾ ಹೋಗ್ತೀನಿ. ನನ್ನ ಯಾಕೆ ಕಟ್ಕೊಂಡಿಯೋ ಮಾರಾಯ? ನೀವು ಹೋಗ್ತಿದ್ರು ಹೋಗು, ನನ್ ಬಿಡು. ಕಾಮಂಹರಂತು ಮತ್ಸ್ಯಾನಾಂ ಭೂಯಾಂಸ ಕುರವೋ ಧನಂ ಪ್ರಹಸಂತು ಚ ಮಮ್ನಾರ್ಯ. ಹೆಣ್ಮಕ್ಕಳು ನಗುತ್ತಾರೆ, ನಗಲಿ. ಎಷ್ಟು ದಿವಸ ನಗ್ತಾರೆ? ಎಷ್ಟು ದಿವಸ ನಗ್ತಾರೆ? ಬಹಳ ದಿವಸ ನಗ್ಲಿಕ್ಕಾಗೋದಿಲ್ಲ. ಒಂದು ದಿವಸ ನಗ್ತಾರೆ, ಎರಡನೇ ದಿವಸ ಕಮ್ಮಿ ಆಗುತ್ತೆ, ಮೂರನೇ ದಿವಸ ಮರ್ತೇ ಬಿಡ್ತಾರೆ. ಸಂಗ್ರಾಮೇಣ ನಮೇ ಕಾರ್ಯಂ ಗಾವೋ ಗಚ್ಚಂತು ಚಾಪಿಮೆ. ನಾ ಊರಿಗೆ ಹೋಗ್ತೀನಿ ಮಾರಾಯ, ನಾ ಬರುವುದಿಲ್ಲ. ಇತ್ಯುಕ್ತ ಪ್ರಾದ್ರವದ್ಭೀತ ರಥತ್ ಪ್ರಸ್ಕಂದ ಕುಂಡಲಿ. ರಥದಿಂದ ಕೆಳಗೆ ಧುಮುಕಿ ಓಡಿ ಹೊರಟೇ ಬಿಟ್ಟ ಅವನು. ನನಗೆ ಸಾಧ್ಯವಿಲ್ಲ ಇರೋದಕ್ಕೆ. ತ್ಯಕ್ತ್ವಾ ಮಾನಂ ಸ್ವತಂತ್ರಸ್ತ್ರ ವಿಸಜ್ಜ ಸಶರಂ ಧನುಸ್ಸು ಬಿಟ್ಟ, ಬಾಣವನ್ನು ಬಿಟ್ಟ, ಎಲ್ಲ ಬಿಟ್ಟ, ಓಡಿ ಹೊರಟ. ಆಗ ಅರ್ಜುನ ಅಂತಾನೆ, ಏನಿದು ಶೂರ ಧರ್ಮ ಏನಪ್ಪ ಇದು? ಕ್ಷತ್ರಿಯರ ಧರ್ಮನ ಇದು? ಯುದ್ಧವಾಡಬೇಕು, ಪ್ರಸಂಗ ಬಂದರೆ ಯುದ್ಧದಲ್ಲಿ ಸಾಯ್ಬೇಕು, ಯುದ್ಧದಿಂದ ತಿರುಗಬಾರದು. ಕ್ಷತ್ರಿಯರ ಧರ್ಮವಲ್ಲದು, ತಪ್ಪದು. ತಮನ್ವಧಾವದ್ಧಾವಂತಂ, ಓಡಿ ಹೋಗ್ತಾ ಇದ್ದಾನೆ. ಹಿಂದೆ ಅರ್ಜುನ ಬೆನ್ನತ್ತಿ ಓಡಿದ. ಅರ್ಜುನ ಓಡಿದರೆ ಕೌರವರಿಗೆ ಅವನ ಬೆನ್ನಾಯಿತು. ಬೆನ್ನಾದಾಗ ದೊಡ್ಡ ಹೆರಳು ಅರ್ಜುನನಿಗೆ, ದೊಡ್ಡ ಹೆರಳು ಕಾಣ್ತಾ ಇದೆ. ದೀರ್ಘಾಂ ವೇಣೀಂ ವಿಧೂನ್ಮಾನ. ಆ ವೇಣಿ ಆ ಹೆರಳು ಹಿಂದೆ ಕಾಣ್ತಾ ಇದೆ. ಅದನ್ನು ನೋಡಿದ್ರು ಸೈನಿಕರು ನೋಡಿ ನಗುತ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಸೈನಿಕರು ನೋಡಿ ನಗ್ತಾ ಇದ್ದಾರೆ. ಯಾವುದೋ ಹೆಣ್ಣನ್ನ ಕರ್ಕೊಂಡು ಬಂದಿದ್ದ ಇಲ್ಲಿ ಸಾರಥ್ಯಕ್ಕೆ ಉತ್ತರ ಕುಮಾರ ಅಂತ ಹೇಳಿ ನಗುತ್ತಾ ಇದ್ದಾರೆ. ಪಂಚಶೀಘ್ರಂ ಪ್ರಧಾವಂತಂ ಸಂಪ್ರಕ್ಯ ಕುರವೊಬ್ರುವನ್ ಕೋಯಂ ಧಾವತ್ಯ ಸಂಗೇನ ಪೂರ್ವಂ ಮುಕ್ತ ರಥೋತ್ತಮ್. ಎಂಥ ರಥ ಇದೆ, ಈ ರಥವನ್ನು ಬಿಟ್ಟು ಯಾರೋ ಓಡ್ತಾ ಇದ್ದಾನೆ, ಅವನಿಗೆ ಬೆನ್ನತ್ತಿ ಸಾರಥಿನ ಓಡ್ತಾ ಇದ್ದಾನೆ. ಯಾರಿವರು, ಯಾಕೆ ಓಡ್ತಾ ಇದ್ದಾರೆ? ಇವನೇನು ಪುರುಷನೋ ಇವನು ಸ್ತ್ರೀನೋ? ಹೆರಳು ನೋಡಿದರೆ ಹೆಣ್ಣು ಅಂತ ಕಾಣುತ್ತದೆ, ಮುಖ ನೋಡಿದರೆ ಯಾಕೋ ಪುರುಷ ಅಂತ ಕಾಣುತ್ತದೆ, ಮೈ ರೊಟ್ಟಿ ಗಿಟ್ಟಿ ನೋಡಿದ್ರೆ ಭಾರಿ ಬಲಿಷ್ಠ ಅಂತ ತೋರ್ತದೆ. ಯಾರ ಪುರುಷನೋ ಸ್ತ್ರೀನೋ? ಕಿಂಚಿದಸ್ಯ ಯಥಾ ಪುಂಸಃ ಕಿಂಚಿದಸ್ಯ ಯಥಾ ಸ್ತ್ರೀಯ. ಆಗ ದ್ರೋಣಾಚಾರ್ಯರು ಪಕ್ಕದಲ್ಲಿದ್ರು. ಅವರು ಹೇಳ್ತಾರೆ, ಕಿಂ ವಿಚಾರೇಣವ ಕಾರ್ಯಂ ಏತೇನ ಅನುಸುತೇನವ ಧಾವಂತಮನುಧಾವಂಶ ನಿರ್ಭಯೋ ಆಕಾರಮರ್ಜುನಸ್ಸೇವ ಕ್ಲೀವರೂಪಂ ಬಿಭರ್ತಿಚ. ಇವನು ಯಾರು ಅಂತ ತಿಳಿದಿರಿ? ಇವನು ಯಾರೂ ಅಲ್ಲ. ಇವನೆಲ್ಲ ಆಕಾರ ನೋಡಿದರೆ ಅರ್ಜುನ ಇದ್ದಾನೆ, ಇವನು ಅರ್ಜುನನೇ ಇದ್ದಾನೆ, ಇನ್ಯಾರೂ ಅಲ್ಲ. ಕೌರವರು ನಾವಿಷ್ಟು ಜನ ಬಂದಾಗ ನಮ್ಮ ಜೊತೆಗೆ ಯುದ್ಧ ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಏಕಾಕಿಯಾಗಿ ಬರ್ತಾನೆ ಅಂತಂದ್ರೆ ಅರ್ಥ ಏನು ಹೇಳಿ? ಲಕ್ಷ ಜನ ಸೈನ್ಯವನ್ನು ತೆಗೆದುಕೊಂಡು ಬರೋದಕ್ಕೆ ಹೆದರಬೇಕು. ಕೌರವರ ಇದರಲ್ಲಿ ಅತಿರಥಿ ಮಹಾರಥಿಗಳ ನಾವೆಲ್ಲ ಒಬ್ಬೊಬ್ರು ಇಡೀ ಜಗತ್ತನ್ನು ಧ್ವಂಸ ಮಾಡತಕ್ಕ ಶಕ್ತಿ ಇದ್ದವರು ನಾವು. ಅಂಥ ನಮ್ಮ ಇದರಲ್ಲಿ ಒಬ್ಬ ವ್ಯಕ್ತಿ ಏಕಾಕಿಯಾಗಿ ಬರ್ತಾನೆ, ಅದು ಯಾರೂ ಅಲ್ಲ, ಅದು ಅರ್ಜುನ ಒಬ್ಬನೇ. ಒಂದಾ ಪರಶುರಾಮ, ಇಲ್ಲ ಅರ್ಜುನ. ಇವರನ್ನು ಬಿಟ್ಟು ಯಾರೂ ಅಲ್ಲ. ನಮ್ಮ ಗುರುಗಳು ಪರಶುರಾಮ ದೇವರು ಇಲ್ಲಿ ಯಾಕೆ ಬಂದಾರು? ಆದ್ದರಿಂದ ನಮ್ಮ ಶಿಷ್ಯ ಅರ್ಜುನನೇ, ಇನ್ಯಾರೂ ಅಲ್ಲ ಬಂದವರು. ದ್ರೋಣಾಚಾರ್ಯರಿಗೆ ಟೆಲಿಪಥಿಯಿಂದ ಗೊತ್ತಾಯಿತು, ಅವರಿಗೆ ಇಂಟ್ಯೂಷನ್ ಇಂದ ಗೊತ್ತಾಯ್ತು, ಇವನು ಅರ್ಜುನ. ಕಣ್ಣಾರೆ ನೋಡಿ ಗೊತ್ತಾಯ್ತು. ತದೈವ ಇತತ್ ಶಿರೋಗ್ರೀವಂ, ಅದೇ ಅರ್ಜುನನ ತಲೆ ಇದು, ಅದೇ ಅರ್ಜುನನ ಕುತ್ತಿಗೆ, ಅದೇ ಬಾಹುಗಳು, ಅದೇ ರೊಟ್ಟಿ. ಎಂಥ ಪರಿಘೋಪಮವಾದ ಕೈಗಳು, ಏನದು ಗಟ್ಟಿಯಾದ ಕೈ, ಎಂಥ ಬಾಹು. ಇದು ಈ ನಡಿಗೆ, ಈ ಓಟ, ಈ ದೃಷ್ಟಿ, ಈ ಪಾದಪಾತ, ಇದೆಲ್ಲ ಅರ್ಜುನನದು, ಇನ್ಯಾರೂ ಅಲ್ಲ. ಇಂಥ ಗಾಂಭೀರ್ಯ ಯಾರಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ತದೇವೈತತ್ ಶಿರೋಗ್ರೀವಂ ತೌ ಬಾಹೋ ಪರಿಘೋಪಮೌ ತತ್ತದೇವಸ್ಯ ವಿಕ್ರಾಂತಂ ನ್ಯಾಯಮನ್ಯೋ ಧನಂಜಯ. ಅರ್ಜುನನನ್ನು ಬಿಟ್ಟು ಮತ್ತೊಬ್ಬರು ಯಾರೂ ಅಲ್ಲ. ಅಮರೇಶ್ವರ ದೇವೇಂದ್ರೋ ಮನುಷ್ಯೇಶು ಧನಂಜಯ. ದೇವತೆಗಳಲ್ಲಿ ದೇವೇಂದ್ರ ಶ್ರೇಷ್ಠ, ಮನುಷ್ಯರಲ್ಲಿ ಅರ್ಜುನ ಶ್ರೇಷ್ಠ.
ಅವರ ಹೊರತು ಇನ್ಯಾರಲ್ಲ ಇವನು. ಏಕಕ್ಕೋಸ್ಮಾನ್ ಉಪಾಯಾತ್ ಅನ್ಯೋ ಲೋಕೇ ಧನಂಜಯಾತ್. ಒಬ್ಬಂಟಿಗನಾಗಿ ಯಾರು ನಮ್ಮಂತಹ ಮಹಾಪರಾಕ್ರಮಿಗಳ ಎದರಲ್ಲಿ ಬರಲಿಕ್ಕೆ ಸಾಧ್ಯ? ಅರ್ಜುನನನ್ನು ಬಿಟ್ಟು. ಯಾಕೆ ವಿಚಾರ ಮಾಡ್ತೀರಿ ನೀವು? ಅರ್ಜುನನೇ ಬಂದವನು, ಮತ್ತೊಬ್ರು ಯಾರಲ್ಲ. ಏವ ಮುಕ್ತ ದ್ರೋಣೇನ ಚೈವ ಮುಕ್ತಸ್ತು ಕರ್ಣ ಪ್ರೋವಾಚ ಬುದ್ಧಿಮಾನ್ ಏಕಪುತ್ರೋ ವಿರಾಟಸ್ಯ ಶೂನ್ಯೇ ಸನ್ನಿಹಿತ ಪುರೇ ಸ ಏವ ಕಿಲ ನಿರ್ಯಾತೋ ಬಾಲಭಾವಾನ್ನ ಪೌರುಷಾತ್ ಕ್ಲೀಬಂ ವೈ ಸಾರಥ್ಯಂ ಕೃತ್ವ ನಿರ್ಯಾತೋ ನಗರಾದ್ಬಹಿ. ಹೇ, ಅರ್ಜುನ ಇಲ್ಲಿ ಬರ್ತಾನ್ರಿ. ಅವನು ಅರ್ಜುನ ಇಲ್ಲ, ಅವನು ಸತ್ತೋಗಿದ್ದಾರೆ ಅವರೆಲ್ಲ. ಅರ್ಜುನ ಸತ್ತೋಗಿದ್ದಾನೆ. ಕಾಡಿನಲ್ಲಿರುವಾಗ ಹುಲಿಯೋ ಹಾವೋ ಆನೆಯೋ ತುಳಿದೋ ಕಚ್ಚಿಯೋ ನೀರಿನಲ್ಲಿ ಬಿದ್ದೋ ಬೆಟ್ಟದಿಂದ ಉರುಳಿಯೋ ಎಲ್ಲೋ ಸತ್ತೋಗಿದ್ದಾರೆ ಅವರು. ಅವರಲ್ಲಿ ಬರ್ತಾನೆ. ಇದು ಷಂಢ. ಇದೇನು ಬಂದಿದೆಯಲ್ಲ ಸಾರಥ್ಯವನ್ನು ಮಾಡತಕ್ಕಂಥದ್ದು, ಅದು ಷಂಢ. ಹಾಗಾಗಿ ಕೆಲವು ಪುರುಷದಂತೆ ಕೆಲವರು ಸ್ತ್ರೀಯಂತೆ ಕಾಣ್ತಾ ಇದೆ. ಅವನು ಷಂಢ. ಅವನು ಅಲ್ಲಿ ಸುಶರ್ಮನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಸಂಪೂರ್ಣ ಸೈನ್ಯ ಹಾಗೂ ರಾಜ ಎಲ್ಲ ಹೋಗಿಬಿಟ್ಟಿದ್ದಾರೆ. ಆದ್ದರಿಂದ ಮನೆಯಲ್ಲಿ ಉತ್ತರ ಕುಮಾರ ಒಬ್ಬನೇ ಇದ್ದ, ದುರ್ಬಲ. ಅವನು ಯಾವುದೋ ಒಂದು ಷಂಡನ್ನು ಹಿಡ್ಕೊಂಡು ಬಂದು ಸಾರಥ್ಯವನ್ನು ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದ ಯುದ್ಧಕ್ಕೆ. ನಾವೇನೋ ನಮ್ಮ ಜೊತೆಗೆ ಆಕಳಗಳನ್ನು ಅದಾಗೋದಿಲ್ಲ ಅಂತ ಗೊತ್ತಾಯ್ತು, ಭಯದಿಂದ ಓಡಿ ಹೋಗ್ತಾ ಇದ್ದ. ದಟ್ಸ್ ಇಟ್, ಇನ್ನೇನಿಲ್ಲ. ನೀವು ಬರೀ ಅರ್ಜುನನನ್ನು ಹೊಗಳ್ತೀರಿ ನೀವು ದ್ರೋಣಾಚಾರ್ಯರೇ. ನಿಮಗೆ ಪುತ್ರ ಸ್ನೇಹಕ್ಕಿಂತಲೂ ಶಿಷ್ಯ ಸ್ನೇಹ ಹೆಚ್ಚು. ಅವನನ್ನು ವರ್ಣನೆ ಮಾಡಿ 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 ಹೊಗಳಿ ಹೊಗಳಿ ಏನದು ಹೊಗಳೋದು? ಅರ್ಥವಿಲ್ಲದ ಮಾತು. ಸತ್ತೋಗಿದ್ದಾರೆ. ತನ್ನ ಸ್ಟೇಟ್ಮೆಂಟು ಹಿಂದೆ ಹಾಗೆ ಹೇಳಿದ್ದ, ಅದೇ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಹಿ ಸ್ಟಿಕಿಂಗ್ ಟು. ಹಾಗಾಗಿ ಆಗಂತಾನೆ ಕ್ಲೀಬಂ ವೈ ಸಾರಥ್ಯಂ ಕೃತ್ವ ಛತ್ತಂ ಸತ್ರೇಣ ವೈನೂನಂ ಜಾನಿದ್ದಂ ಯಾಂತಮರ್ಜುನಂ ಅಂತ ಹೇಳಿ ಸನೋ ಮನ್ಯೇ ಧ್ವಜಂ ದೃಷ್ಟ ಭೀತ ಏಷ ಪಲಾಯತಿ ವಿಮೃಶಂತ ಪೃಥಕ್ ಪೃಥಕ್. ದ್ರೋಣಾಚಾರ್ಯ ಸುಮ್ಮನಿದ್ರು. ಅರ್ಜುನ ಇದ್ದಾನೆ, ಕರ್ಣ ಒಪ್ಪುವುದಿಲ್ಲ, ಬಿಟ್ಕೊಳ್ಳಿ ಅಂತಂದು ತಮ್ಮಷ್ಟಕ್ಕೆ ತಾವು ತಿಳಿದು, ದ್ರೋಣಾಚಾರ್ಯರಿಗೆ ಅನುಮಾನದಿಂದ ಗೊತ್ತು, ಉಳಿದೆಲ್ಲ ವಿಷಯದಿಂದ ಗೊತ್ತು. 100% ಖಾತ್ರಿಯಾಗಿಲ್ಲ, ನಿಶ್ಚಯವಾಗಿಲ್ಲ. ಆದರೂ ಸ್ವಲ್ಪ ಸಂಶಯದಲ್ಲಿದ್ದಾರೆ. ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲರೂ. ಅರ್ಜುನೋ ವಾಸುದೇವೋವ ರಾಮ ಪ್ರದ್ಯುಮ್ನ ಏವವ. ಯಾರೋ ಬಂದಿದ್ದಾರೆ ಕ್ಲೀಬ ರೂಪದಿಂದ, ನಪುಂಸಕ ರೂಪದಿಂದ ಬಂದಿದ್ದಾರೆ ಅಂತ ಕೆಲವರು ಅರ್ಜುನ ಅಂತ, ಕೆಲವರಲ್ಲ ಅಂತ ಏನೇನೋ ಆಯಿತು. ಅಂತೂ ಅರ್ಜುನ ಈಚೆ ಓಡ್ತಾ ಇದ್ದಾನೆ. ಉತ್ತರ ಕುಮಾರ ಮುಂದೋಡ್ತಾ ಇದ್ದಾನೆ. ಉತ್ತರ ಕುಮಾರನ ಕೂದಲು ಹಿಡಿದು ಎಳಿತಾನೆ. ಲೈವ್ ನಿಲ್ಲಿ, ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳಬೇಕು. ಓಡಿ ಹೋಗ್ಲಿಕ್ಕಿಲ್ಲ, ಸರ್ವಥ ಇಲ್ಲೇ ಇರಬೇಕು. ಮಾಮಾಗ್ರಹಣ ಭದ್ರಂತೆ ದಾಸೋಹಂತ ಬೃಹನ್ನಲ ನಿಂಗೆ ನಮಸ್ಕಾರ ಮಾಡ್ತೀನಿ ಮಹಾರಾಯ, ನಿನ್ ದಾಸ ನಾನು, ದಯವಿಟ್ಟು ಬಿಟ್ಬಿಡೋ ಮಹಾರಾಯ, ಆಣೆ ಹಾಕೀನಿ, ನನ್ನನ್ನು ಬಿಟ್ಬಿಡು. ನಿನಗೇನ್ ಬೇಕು? 8 ಊರುಗಳನ್ನು ಕೊಡ್ತೀನಿ, 60 ಜನ ಹೆಣ್ಣು ಮಕ್ಕಳನ್ನು ಕೊಡ್ತೀನಿ, ದಾಸದಾಸಿಯರನ್ನು ಕೊಡ್ತೀನಿ, ಏನ್ ಐಶ್ವರ್ಯ ಬೇಕು ಕೊಡ್ತೀನಿ, ಬಂಗಾರದ ಹಾರ ಕೊಡ್ತೀನಿ, ಮುತ್ತು ವಜ್ರಗಳನ್ನು ಕೊಡ್ತೀನಿ, ಏನ್ ಬೇಕು ಬೇಡ ಕೊಡ್ತೀನಿ, ನಾನು ಬಿಟ್ಬಿಡು, ನಾನು ಹೋಗ್ಬಿಡು. ಸುವರ್ಣ ಮುಕ್ತಿ ಮಣಿಮುಕ್ತಾನಂ ಯದ್ಯದಿಚ್ಛಸಿದದ್ಭಿತೆ ಹಸ್ತಿನೋ ಅಶ್ವಾನ್ ರಥಾನ್ ಗಾವಃ ಸ್ತ್ರೀಯಶ್ಚ ಸಮಲಂಕೃತಾಃ ಷಷ್ಟಿಂ 60 ಜನ ಸ್ವಲಂಕೃತಾಃ ಕನ್ಯಾಃ ಗ್ರಾಮಮೇಕಂ ದದಾಮಿತೆ ಮುಂಚಮ. ನನ್ ಬಿಟ್ಬಿಡು. ಊರು ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಬಿಟ್ಬಿಡು. ನಾನು 8 ಮಣಿಗಳನ್ನು ಕೊಡ್ತೀನಿ, ವೈಡೂರ್ಯ ಹೇಮ ಎಲ್ಲ ಏಕೋಹಮೇವ ಹೇಮ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನೊಬ್ಬನೇ ಮಗ, ನಮ್ಮ ಅಪ್ಪನಿಗೆ ನಾನೊಬ್ಬನೇ ಮಗ, ಹಾಗಾಗಿ ನಾನು ಸಾಯ್ಬಾರ್ದಲ್ಲ, ದಯವಿಟ್ಟು ಬಿಟ್ಬಿಡು. ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾನೆ ಎಮೋಷನಲಿ, ಎಲ್ಲಾ ದೃಷ್ಟಿಯಿಂದಲೂ ಏನು ಕೇಳೋದಿಲ್ಲ. ತ್ವದ್ವಶಂ ಕುರುತೆ ಹಿಮಾಂ. ಏನು ಪ್ರಾರಬ್ಧನೋ ನೀನು ಗಂಟು ಬೀಳ್ಬೇಕಾ? ನನಗೆ ನೀನು ಗಂಟು ಬೀಳ್ಬೇಕು ಅಂತಂದ್ರೆ ಏನು ನನ್ನ ಪ್ರಾರಬ್ಧ? ನಂದು ಸುಮ್ಮನೆ ಇನ್ನೊಬ್ರು ಯಾರೋ ಸಾರಥಿಗಳು ಬಂದಿದ್ರು ಅಂದ್ರೆ ಅವ್ರು ಬೇಡ ಅಂತಂದ್ರೆ ಅವರಷ್ಟು ಮನೆಗೆ ಹೋಗಿ ಮಲ್ಕೊಡ್ತಿದ್ರು, ನಾನು ಮಲಗಿರ್ತಿದ್ದೆ, ಸುಖವಾಗಿ ಹೋಗ್ತಿದ್ವಿ. ಏನು ಬಿದ್ದಿಯೋ ನನಗೆ ಬೆನ್ನು, ನಡಿ ಹೋಗ್ ಅಂತ ಬೈತಾನೆ. ಮಾತೃ ಪಾರ್ಶ್ವಶಯಾನೋಹಂ ಅಸ್ಪೃಷ್ಟಾತಪ ವಾಯುಮಾನ್. ಬಿಸಿಲು ತಾಕಿಲ್ಲ, ಗಾಳಿ ತಾಕಿಲ್ಲ, ತಾಯಿ ಪಕ್ಕದಲ್ಲಿ ಮಲಗೆದ್ದಂತಹ ಕೂಸು ನಾನು, ನನ್ನನ್ನೇನು ಕರ್ಕೊಂಡು ಬಂದಿ ಇಲ್ಲಿ ಯುದ್ಧಕ್ಕೆ ಅಂತ. ಮಾತೃ ಪಾರ್ಶ್ವ ಶಯಾನೋಹಂ ಅಸ್ಪೃಷ್ಟಾತಪ ವಾಯುಮಾನ್ ಅದೃಷ್ಟಬಾಲ ಯುದ್ಧೋಹಂ ಕುತಸ್ಥೆ ಕುರವಃ ಕುತಃ. ಅವರು
ಬಾಲಕರ ಯುದ್ಧನೇ ನಾನು ನೋಡಿಲ್ಲ, ಅಂಥದ್ದು ಈ ಕೌರವರ ಯುದ್ಧವನ್ನೇ ನಾನೇ ನೋಡ್ತೀನಿ, ನಾನೇನು ಆಡ್ತೀನಿ, ಸಾಧ್ಯವಿಲ್ಲ ನನಗೆ. ಮಾತೃಪಾರ್ಶ್ವಂ ಗಮಿಷ್ಯಾನ್, ತಾಯಿ ಹತ್ರ ಹೋಗ್ತೀನಿ. ಮುಂಚಮಾಂ ತಂ ಬೃಹನ್ನಲೆ, ನನ್ನನ್ನು ಬಿಟ್ಟುಬಿಡು. ಅಜ್ಞಾನಾದ್ ವೀರ್ಯ ಶೌರ್ಯಾಂಕಿತಂ ಗಿರಂ, ನನಗೆ ಗೊತ್ತಿದ್ದಿದ್ದಿಲ್ಲ ಇಷ್ಟೆಲ್ಲ ಪರಾಕ್ರಮವಿರುತ್ತೆ, ಇಷ್ಟು ದೊಡ್ಡ ಸೈನ್ಯ ಇರುತ್ತೆ ಅಂತ ಗೊತ್ತಿಲ್ಲ. ಚಿತ್ರದಲ್ಲಿ ತೋರಿಸಿದ್ರು, ಸಣ್ಣ 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 ತಲೆ ಆಗ್ತಿತ್ತು, ಹಿಂದಿಂದೆಲ್ಲ ಇಷ್ಟಿಷ್ಟೇ ಗೆರೆ. ಹಾಗಾಗಿ ಆ ಚಿತ್ರದಲ್ಲಿದ್ದವರಿಗೆ ಬಾಣ ಬಿಟ್ಬಿಟ್ರೆ ಸತ್ತು ಬಿಡ್ತಿದ್ರು. ಹಾಗೆ ಇವರೇ ಇರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಿಜವಾಗಿಯೂ ಯುದ್ಧವಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ದರಿಂದ ನಾನು ಹೋಗಿ ಬರ್ತೀನಿ. ಗಂಭೀರವಾಗಿ ಹೇಳಿದರೆ ಕೇಳೋರು ಯಾರಿದ್ದಾರೆ ಇಲ್ಲಿ? ಉಕ್ತೋ ಯೌವನ ಗೌರ್ ಗರ್ವೇಣ ನಯೇರ್ ಮರಿಷ್ಯಾಮಿ ತವಾಗ್ರತಃ. ನೀನು ಕರ್ಕೊಂಡಾದ್ರೆ ನಾನು ಸತ್ಯ ಬಿಡ್ತೀನಿ ನಿನ್ನೆದರಾಗಿ. ಸಾಯೋದು ಗೀಯೋದು ಮಾತಾಡ್ಲಿಕ್ಕಿಲ್ಲ, ಸುಮ್ಕೂಡು, ನಾನೇನು ಹೇಳ್ತೀನಿ ಕೇಳಲಿ, ಮೂರ್ಖರಂತೆ ಮಾತಾಡಬೇಡ. ಹಯಾನ್ ಸಂಯಚ್ಛ ಮಾತೆ ಮೇತಿ ಮಾಂ, ನಾನು ಯುದ್ಧವಾಡ್ತೀನಿ, ನೀನು ಕುದುರೆ ಹಿಡಿದು ನಡೆಸು. ಬರುತ್ತೋ ಇಲ್ಲ ನಿನ್ನ ಸಾರಥ್ಯ? ಬರ್ತಿತ್ತು ಅಂದ್ರೆ ಸಾರಥ್ಯವನ್ನು ಮಾಡು, ನಾನು ಯುದ್ಧವನ್ನು ಆಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಆಯ್ತಾ? ಯಸ್ಸಯಂತಾಸ್ಮ್ಯಹಂ ಯುದ್ಧೇ ಸಂಯಚ್ಛಾಮಿ ಹಯೋತ್ತಮನ್ ರಾಜ್ಞೋ ರಾಜಪುತ್ರಸ್ಯ ತಸ್ಯ ಯುದ್ಧೇ ಜಯೋಧ್ರುವಂ. ನಾನು ಯಾರಿಗೆ ಸಾರಥಿ ಆಗ್ತೀನಿ ಅವ್ರಿಗೆಲ್ಲೇಬೇಕು, ಇದರಲ್ಲಿ ವಿವಾದವಿಲ್ಲ. ಆದ್ದರಿಂದ ಏಹಿತ್ವಮ್ಮೆ ಹಯಾನ್ಯಚ್ಛ ಯುದ್ಧಮಾನಸ್ಯ ಶತ್ರುಭಿ ಮದ್ಬಾಹು ಪರಿರಕ್ಷಿತ. ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ, ನನ್ನನ್ನು ನಾನು ರಕ್ಷಣೆ ಮಾಡ್ಕೋತೀನಿ, ಶತ್ರುಗಳ ಜೊತೆಗೆ ಯುದ್ಧವಾಡೋಣ. ಅಹಂತೆ ಕುರುಭಿರ್ಯೋತ್ಸೆ ಪ್ರತ್ಯಾನೇಷ್ಯಾಮಿ ತೇ ಶತ್ರುನ್ ಇತ್ಯಾದಿಯಾಗಿ ಹೇಳ್ತಾನೆ. ಇತಸ್ತತೋ ವಿವೇಷ್ಟಂತಂ ಅಕಾಮಂ ಭಯಪೀಡಿತಂ. ಏನು ಮಾಡಬೇಕು ತಿಳಿತಾ ಇಲ್ಲ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಿ ಕೂಡ್ತಾನೆ, ಭಯಪಟ್ಟಿದ್ದಾನೆ. ಅಂಥವನನ್ನ ರಥದಲ್ಲಿ ಕೂಡಿಸಿದ. ರಥದಲ್ಲಿ ಕೂಡಿಸಿ ಗಾಂಡೀವಂ ಧನುರಾದಾತಂ ಉಪಾಯಾತ್ತಾಂ ಶಮೀಂ ಪ್ರತಿ ಸ್ಮಶಾನಕ್ಕೆ ಕರ್ಕೊಂಡು ಹೋದ. ಸ್ಮಶಾನ ಬೇಡ ಬೇಡ ಅಂತಂತ ಇದ್ದ, ಸ್ಮಶಾನಕ್ಕೆ ಕರ್ಕೊಂಡು ಹೋದ. ಅಲ್ಲೊಂದು ದೊಡ್ಡ ಎತ್ತರವಾದ ಗಿಡವಿತ್ತು, ಅಲ್ಲೆಲ್ಲ ಸುದ್ದಿ ಹಬ್ಬಿಸಿಬಿಟ್ಟಿದ್ರು. ಯಾವುದೋ ಒಂದು ಮುದುಕಿ ಸತ್ತಿದೆ, ಅವರ ಕುಲವಂಶದ ಪರಂಪರೆ, ಆ ವಂಶ ಪರಂಪರಾ ಪ್ರಕಾರ ಆ ಶಮಿ ವೃಕ್ಷದ ಮೇಲೆ ಅದನ್ನ 500 ವರ್ಷದ ಮುದುಕಿಯನ್ನು ಕಟ್ಟಿದ್ದಾರೆ, ಹೆಣವನ್ನು ಕಟ್ಟಿದ್ದಾರೆ ಅಂತ ಸುದ್ದಿ ಹಬ್ಬಿಸಿಬಿಟ್ಟಿದ್ರು. ಆ ಸುದ್ದಿ ಉತ್ತರ ಕುಮಾರನ ಕಿವಿಗೆ ಬಿದ್ದಿತ್ತು. ಹಾಗಾಗಿ ಅವನಂದ, ಇಲ್ಲಿ ಯಾಕೆ ಕರ್ಕೊಂಡು ಬಂದಿ? ಇಲ್ಲಿಲ್ಲ, ಈ ಶಮಿ ವೃಕ್ಷದಲ್ಲಿ ಕೆಲಸ. ಶಮಿ ವೃಕ್ಷದಲ್ಲಿ ಅಲ್ಲೊಂದು ಹೆಣ ಇದೆ, ಅಲ್ಲಿ ಅದೇ ಹೆಣ ತರಬೇಕು ನೀನು ಅಂತಾನೆ. ನನಗೆ ಹೇಳ್ತಿ ಶಮೀಂ ಅಭಿಮುಖಂ ಯಾಂತಂ ರಥಮಾರೋಪ್ಯ ಚೋತ್ತರಂ ಕ್ಲೀಬವೇಷೇಣ ಪಾರ್ಥೋ ನಸ್ತತ್ರ ಸಂಶಯ ಇಷ್ಟಂತ ಇದ್ದಾನೆ. ಈಚೆ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ. ಅವನ ಮುಖವನ್ನು ನೋಡಿ, ಅವನ ನಡಿಗೆ ನೋಡಿ, ಅವನ ದೇಹವನ್ನು ನೋಡಿ ದ್ರೋಣಾಚಾರ್ಯರು ಹೇಳ್ತಾರೆ, ನದೀಜ, ಭೀಷ್ಮಾಚಾರ್ಯರೇ, ಲಂಕಾ ಕೀಶ ಯಾರು? ರಾವಣ. ಅವನ ವನ ಅಶೋಕವನ. ಆ ಅಶೋಕವನಕ್ಕೆ ಶತ್ರು ಹನುಮಂತ. ಆ ಹನುಮಂತ ಯಾರ ಧ್ವಜದಲ್ಲಿದ್ದಾನೆ? ಅರ್ಜುನನ ಧ್ವಜದಲ್ಲಿ. ಅಂಥ ಅರ್ಜುನನೇ ಇಲ್ಲಿ ಬಂದವನು. ಇವನು ಯಾರಲ್ಲ. ನದೀಜ ಲಂಕೇಶ ವನಾರಿಕೇತು ನಗಾಹ್ವಯೋ ನಾಮ ನಗಾರಿಸೂನು ಗತ್ಯಾ ಸುರೇಶ ಕ್ವಚಿದಂಗನೇವ ಗುರುರ್ಬಭಾಷೆ ವಚನಂ ತದಾನಿ. ಪರಸ್ಪರವಾಗಿ ಮಾತಾಡ್ತಾ ಇದ್ದಾರೆ. ಆಗ ದುರ್ಯೋಧನ ಕೇಳ್ತಾನೆ, ಯಾರಿವನು? ದ್ರೋಣಾಚಾರ್ಯ, ನಿಮಗೆ ಇವನು ಗುರ್ತಿಡಿತಾ, ನಿಮಗೆ ಸಿಗ್ತಾ, ಇವನು ಅರ್ಜುನ ಅಂತಂತ ಇದ್ದೀರಲ್ಲ, ಅರ್ಜುನನ ಇವನು? ಅದೇ ಅರ್ಜುನನು ಮಹಾರಾಯ ದುರ್ಯೋಧನ, ಅದೇ ಅರ್ಜುನ. ಯಾವ ಅರ್ಜುನ ಖಾಂಡವ ವನದಲ್ಲಿ ಅಗ್ನಿಗೆ ತೃಪ್ತಿಗೊಳಿಸಿದ ಅದೇ ಅರ್ಜುನ. ಯಾವ ಅರ್ಜುನ 5 ವರ್ಷಗಳವರೆಗೆ ಸ್ವರ್ಗಲೋಕಕ್ಕೆ ಹೋಗಿ ಬಂದ ಅದೇ ಅರ್ಜುನ. ಯಾವ ಅರ್ಜುನ ಕಿರಾತ ವೇಷದ ರುದ್ರದೇವರಿಗೆ ಸಂತೋಷಗೊಳಿಸಿದ ಅದೇ ಅರ್ಜುನ. ಯಾವ ಅರ್ಜುನ ನೀನು ಗಂಧರ್ವರ ಹತ್ರ ಸೋತಾಗ ಈ ಅರ್ಜುನ ಬಂದು ಆ ಚಿತ್ರಸೇನನ ಜೊತೆಗೆ ಯುದ್ಧವಾಡಿ ಅವರೆಲ್ಲರನ್ನ ಸೋಲಿಸಿ ನಿನ್ನನ್ನು ಬಿಡಿಸಿದ ಅದೇ ಅರ್ಜುನ. ಯಾವ ಅರ್ಜುನ ಚಿತ್ರಸೇನನ ಜೊತೆಗೆ ಕರ್ಣ ಯುದ್ಧವಾಡ್ಲಿಕ್ಕಾಗದೆ ಓಡಿ ಹೋದ, ಮತ್ತೆ ಅರ್ಜುನ ಯುದ್ಧವಾಡಿದ ಅದೇ ಅರ್ಜುನ ಅಂತ ಹೇಳಿ ಅರ್ಜುನನ ಹಿಂದಿನ ಎಲ್ಲ ಪರಾಕ್ರಮವನ್ನು ನೆನಪು ಮಾಡಿಸಿಕೊಟ್ಟು, ಅಂಥ ಅರ್ಜುನ ಬಂದಿದ್ದಾನೆ. ಇವನು ಯಾರೂ ಅಲ್ಲ ಅಂತ, ಇನ್ನು ಬೇರೆ ಯಾರು ಅಲ್ಲ ಇವನು. ಆದ್ದರಿಂದ ಅವನ ನೋಡ್ಕೋ. ಇತ್ಯೇವಂ ವಾದಿನಂ ದ್ರೋಣ ಕರ್ಣ ಕ್ರುದ್ಧೋಭ್ಯ ಭಾಷತ. ಹೀಗೆಲ್ಲ ವರ್ಣನೆ ಮಾಡಿ ದ್ರೋಣಾಚಾರ್ಯರು ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಇರುವಾಗ ಕರ್ಣನಿಗೆ ಅಸಹನೆ.
ಕರ್ಣನಿಗೆ ಸ್ತೋತ್ರ ಕೇಳೋದಕ್ಕೆ ಆಗುವುದಿಲ್ಲ, ಎಸ್ಪೆಷಲಿ ಅರ್ಜುನನ್ ಒಟ್ಟಿಗೆ ಕೇಳೋದಕ್ಕಾಗುವುದಿಲ್ಲ. ಇದ್ದ ವಸ್ತುಸ್ಥಿತಿ ಅದನ್ನೂ ಕೇಳಲಿಕ್ಕೆ ಅವನಿಗಾಗುವುದಿಲ್ಲ. ಅವನಂತಾನೆ ಸದಾ ಭವಾನ್ ಫಲ್ಗುಣಸ್ಯ ಗುಣಾನಸ್ಮಾಸು ಕಥಸೆ. ನಮ್ಮೆದರಲ್ಲಿ ಯಾವಾಗಲೂ ನೀವು ಆ ಅರ್ಜುನನ ಗುಣಗಳನ್ನೇ ವರ್ಣನೆ ಮಾಡ್ತೀರಿ. ನಚಾರ್ಜುನ ಕಲಾಪೂರ್ಣ ಮಮ ದುರ್ಯೋಧನಸ್ಯವ. ನನ್ನ 100ರ 1 ಅಲ್ಲ ಅವನು. ಅತಿ ಸಾಮಾನ್ಯ, ಅತಿ ಕ್ಷುದ್ರ ನನ್ನ ಪರಾಕ್ರಮದ ಮುಂದೆ. ಅಂಥ ಅರ್ಜುನನನ್ನು ನಮ್ಮ ಮುಂದೆ ವರ್ಣನೆ ಮಾಡ್ತೀರಲ್ಲ ನೀವು, ಏನು ಹೇಳೋಣ ಅಂತ ಕರ್ಣ ಅಂತಾನೆ. ದುರ್ಯೋಧನ ಅಂತಾನೆ, ಇರಲಿ ನನ್ನ ಕೆಲಸ ಆಯ್ತೀಗ. ಯಾಕೆ 13 ವರ್ಷ ಆಗಿಲ್ಲ, ಅಜ್ಞಾತವಾಸ ಮುಗಿದಿಲ್ಲ. ಅಜ್ಞಾತವಾಸದ 1 ವರ್ಷ ಮುಗಿಯೋದಕ್ಕೆ ಇನ್ನೂ ವೇಳೆ ಇದೆ. ಅಷ್ಟರೊಳಗೆ ಅರ್ಜುನ ಕಂಡಿದ್ದಾನೆ, ಗುರುತು ಸಿಕ್ಕಿದೆ. ಆದ್ದರಿಂದ ಮತ್ತೆ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹಿಂದಿನ ಕರಾರಡೆಂತೆ ಹೋಗಬೇಕು ಅಂತ ದುರ್ಯೋಧನ ಪಟ್ಟು ಹಿಡಿದ. ಯದ್ದೇಶ ಪರ್ಥೋ ರಾಧೇಯ ಕೃತಂ ಕಾರ್ಯಂ ಭವೆನ್ಮಮ ಜ್ಞಾತಾ ಪುನಶ್ಚರಿಷ್ಯಂತಿ 12 ವತ್ಸರಾನ್ ಅಂತ ಹೇಳಿ ದುರ್ಯೋಧನ ಅಂತ ಇದ್ದಾನೆ. ಸುಖ ಸಂವರ್ಧಿತಂ ಪಿತ್ರ ಸಮರಾಣಂ ಅಕೋವಿದಂ. ಇಷ್ಟೆಲ್ಲ ಈಚೆ ಮಾತಾಡ್ತಾ ಇದ್ದಾರೆ. ಈಚೆ ಅರ್ಜುನ ಅಂದ್ರೆ ಬೃಹನ್ನಲ ಉತ್ತರ ಕುಮಾರನನ್ನ ಕರೆಕೊಂಡು ಶಮೀ ವೃಕ್ಷದ ಹತ್ರ ಬಂದಿದ್ದಾನೆ. ನೇಮಾನೀಶ್ವಾಸನಾನೀಹ ಸೋಢುಂ ಶಕ್ಷಂತಿ ಮೇ ಬಲಂ. ನನ್ನ ಒಂದೊಂದು ಬಾಣವನ್ನು ಇವರ್ಯಾರೂ ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಪರಾಕ್ರಮಿ ನಾನು ಅರ್ಜುನ. ನಮ್ಮ ಇಲ್ಲಿ ಬಾಣಗಳೆಲ್ಲ ಧನುರ್ಬಾಣಗಳೆಲ್ಲ ಇದೆ, ಗದೆ ಇದೆ, ಅದೆಲ್ಲ ಇದೆ, ಆಯುಧಗಳು. ಆ ಆಯುಧಗಳನ್ನು ಕೆಳಗಿಳಿಸಬೇಕು ನೀನು ಅಂತ ಹೇಳ್ತಾನೆ. ಮೊದಲ ಆಯುಧ ಅಂತ ಹೇಳುವುದಿಲ್ಲ, ನಮ್ಮ ಪದಾರ್ಥಗಳಿವೆ, ಈ ಮೇಲೆ ಕಟ್ಟಿದೆಯಲ್ಲ ಅದನ್ನು ಕೆಳಗಿಳಿಸು. ಏಕಂ ಶತಸಹಸ್ರೇಣ ಸಂಮಿತಂ ರಾಷ್ಟ್ರವರ್ಧನಂ ಸುವರ್ಣ ವಿಕೃತಂ ದಿವ್ಯಂ ಶ್ಲಕ್ಷಣಾನಂ ಅಯತಂ ಅವ್ರಣಂ. ಉತ್ತರ ಕುಮಾರನಂದ ಮೇಲೆ ಕಟ್ಟಿದ್ದು ಶರೀರವಲ್ಲೇನದು, ಹೆಣವಲ್ಲೇನದು. ಆ ಹೆಣವನ್ನು ನನಗೆ ಇಳಿಸು ಅಂತ ಹೇಳ್ತೀಯಲ್ಲ, ನಾನು ರಾಜಕುಮಾರ, ಚಂಡಾಲರು ಹೆಣವನ್ನು ಮುಟ್ಟಬೇಕು, ಪರ ಇನ್ನೊಬ್ಬರ ಶವವನ್ನ ನಾನು ಹೇಗೆ ಮುಟ್ಲಿ? ಇಂಥ ಕೆಟ್ಟ ಕೆಲಸವನ್ನು ನನಗೆ ಹೇಗೆ ಹೇಳ್ತೀರಿ ನೀನು ಅಂತ ಕೇಳಿದಾಗ, ನಿನಗೆ ಕೆಟ್ಟ ಕೆಲಸವನ್ನು ನಾನು ಹೇಳೇ ಇಲ್ಲ ನಾನು, ಅದು ಶವವಲ್ವೇ ಅಲ್ಲ. ಕಥನ್ನು ಪಾಪಕಂ ಕರ್ಮ ಬ್ರೂಯಾಂ ತ್ವಾಹಂ ಪರಂತಪ ಧನುಷ್ಯೇತಾನಿ ಮಾಭಯಿಸ್ತಂ. ಇದು ಧನುಸ್ಸು, ಗದೆ, ಬಾಣಗಳು, ಖಡ್ಗ ಅದೆಲ್ಲ ಇದೆ ಅಲ್ಲಿ. ಯಾರ ಶವವೂ ಇಲ್ಲ, ಯಾವ ಹೆಣವೂ ಇಲ್ಲ, ಕೆಳಗಿಳಿಸದನ್ನ. ರಥೇ ತಿಷ್ಟನ್ ಧನಂಜಯ ಪರಿವೇಷ್ಟನ ಪತ್ರಾಣಿ ವಿಮುಚ್ಯ ಸಮುಪಾನಯತ್. ಹೀಗೆ ಅವನನ್ನು ಏರಿಸಿದ. ಅವನು ಅದನ್ನ ಕೆಳಗಿಳಿಸಬೇಕಾದ್ರೆ ಮೈ ಬೆವತು ಹೋಗಿತ್ತು ಅಂತ ಹೇಳ್ತಾನೆ. ಬಹಳ ಭಯದಿಂದ, ಅತ್ಯಂತ ಭಯದಿಂದ ಅದನ್ನು ಹೇಗೋ ಮಾಡಿ ಕೆಳಗಿಳಿಸಿ ಅದನ್ನು ತೋರಿಸ್ತಾನೆ. ಆಗ ಎಷ್ಟು ವಿಚಿತ್ರ ಅಂತಂದ್ರೆ, ಆ ಗದೆ ನೋಡ್ತಾನೆ, ಇದೇನಿದು, ಯಾರ ಗದೆ ಇದು? ಭೀಮಸೇನ್ ದೇವರ ಗದೆ. ಓಹೋ, ಆ ಗದೆಗೆಲ್ಲ ಕೈ ಹಚ್ಚಿ ನೋಡ್ತಾನೆ. ಇದನ್ನು ಎಷ್ಟು ಗಟ್ಟಿ ಇದೆ, ಎಂತ ಭಾರವಾಗಿದೆ, ಇದನ್ನು ಮುಟ್ಟಿ ಮುಟ್ಟಿ ನೋಡ್ತಾನೆ. ಸಂಸ್ಪೃಶ್ಯ ತೇಷಾಂ ಸಂದರ್ಶನಾಭ್ಯಾಸಂ ಸ್ಪರ್ಶಾಭ್ಯಾಸಂ ಪುನಃ ಆಮೀಲ್ಯ ಪುನರುನ್ಮೀಲ್ಯ ಸ್ಪೃಷ್ಟ್ವಾ ಚಕಾರ ಸಹ. ಆ ಧನುಸ್ಸು, ಆ ಪಾಂಡವರು ಹಿಡಿದ ಧನುಸ್ಸು ಅಂತಂದ್ರೆ ಅಂಥ ಅದ್ಭುತವಾದದ್ದು. ಆ ಗದೆ ಏನು, ಆ ಧನುಸ್ಸೇನು, ಬಾಣಗಳೇನು, ಬತ್ತಳಿಕೆ ಏನು, ಅದನ್ನು ನಾನು ಮುಟ್ಟೋ ಸೌಭಾಗ್ಯವಾದರೂ ಸಿಕ್ತಲ್ಲ ನನಗೆ ಅಂತ ಹೇಳಿ 10 ಸಲ ಮುಟ್ಟುತ್ತಾನೆ, ಮತ್ತೆ ಬಿಡ್ತಾನೆ, 10 ಮುಟ್ಟುತ್ತಾನೆ, ನೋಡ್ತಾನೆ, ಕಣ್ಣು ಮುಚ್ಚುತ್ತಾನೆ, ಕಣ್ಣು ತೆಗಿತಾನೆ. ಉನ್ಮೂಲ್ಯ ಪುನರುನ್ಮೀಲ್ಯ ನೋಡಿ ಮುಟ್ಟಿ ಅದನ್ನು ವಿಶ್ವಾಸಗೊಳಿಸ್ತಾನೆ. ಹೀಗೆ ಉತ್ತರ ಕುಮಾರ ಆ ಆಯುಧಗಳನ್ನೆಲ್ಲ ನೋಡ್ತಾನೆ. ನೋಡಿ ಕೇಳ್ತಾನೆ, ಯಾರು ನೀವು? ನಿಜವಾಗಿ ಹೇಳು, ನೀನು ಯಾರು? ಆಗ ಅರ್ಜುನ ಅವನಿಗೆ ಹೇಳ್ತಾನೆ, ನಾನು ಅರ್ಜುನ. ಈ ಗದೆ ಇದು ಭೀಮನದು. ನಾವು ಪಂಚಪಾಂಡವರು ನಿಮ್ಮಲ್ಲಿದ್ದೇವೆ. ಎಲ್ಲ ನಮ್ಮ ಕಾಲ ಎಲ್ಲ ಮೀರಿ ಹೋಗಿದೆ, ತೀರಿ ಹೋಗಿದೆ. ಅಜ್ಞಾತವಾಸಕ್ಕೆ ಇರಬೇಕಾಗಿತ್ತು, ನಿಮ್ಮಲ್ಲಿ ಇದ್ದದ್ದಾಯಿತು. ನಿಮ್ಮ ಉಪಕಾರ ಬೇಕಾದಷ್ಟಾಗಿದೆ.
ನಾವು ಪಂಚಪಾಂಡವರು ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಬಂದು ಇನ್ನು ನಾವು ನಮ್ಮ ರಾಜ್ಯಕ್ಕಾಗಿ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ, ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ, ಭಯ, ಗೌರವ, ಭಕ್ತಿ, ಸಂತೋಷ, ತೃಪ್ತಿ ಎಲ್ಲ ಭಾವನೆಗಳು ಏಕಕಾಲಕ್ಕೆ ಬರ್ತಾಯಿ. ಅರ್ಜುನನ ಹತ್ತಿರ ಇಷ್ಟು ಹತ್ತಿರದಲ್ಲಿ ನಾನು ಬರುವಂತಾಯ್ತಲ್ಲ, ಎಲ್ಲಿ ಅರ್ಜುನ, ಏನು ಪರಾಕ್ರಮೆ, ನಾನೆಲ್ಲಿ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ತನ್ನಂತಾನು ಹೊಗಳಿಕೊಂಡು ಸಂತೋಷದಿಂದ ಆ ಆಯುಧಗಳನ್ನು ಮತ್ತೆ ಮತ್ತೆ ಮುಟ್ಟಿ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.